Hello, hi. Very good morning to all. Welcome back to my YouTube ಚಾನಲ್ ಸೈನ್ಸ್ ಅಡ್ಡ. ನಾನು ನಿಮ್ಮ ಶಿವರಾಜ್ ಬುಜ್ಜಿ ಸರ್. ಸ್ಲೈಡ್ ನೋಡ್ತಾ ಇದ್ದೀರಿ. GPSTR 2022 ಸೈನ್ಸ್ ಸಂಪೂರ್ಣ ವಿಶ್ಲೇಷಣೆ. ಹೌದು, ನಾವು TET ಮುಗಿಸ್ಕೊಂಬಂದು CET ಏರಾದಲ್ಲಿದ್ದೀವಿ. ಮುಂಬರೋ ದಿನಗಳಲ್ಲಿ CET ಕಾಲ್ಫರ್ ಆಗುವಂಥ ಬಹು ನಿರೀಕ್ಷೆದಲ್ಲಿದ್ದೀವಿ ಎಲ್ಲರೂ. ಹಾಗಾಗಿ ಈಗಾಗಲೇ ಸುಮಾರು CET ಎಕ್ಸಾಮ್ಗಳು ನಡೆದಿವೆ ಕರ್ನಾಟಕದಲ್ಲಿ. HK ಮತ್ತು ನಾನ್ HK ಅಂತೇಳಿ ಎರಡು ರೀತಿಯಾಗಿರುವಂಥ ಪೇಪರ್ಸ್ನ ನೋಡ್ತಾ ಇದ್ದೀವಿ. ಐ ಹೋಪ್ ಸುಮಾರು ಒಂದು 4ರಿಂದ 5 ಎಕ್ಸಾಮ್ಸ್ ಆಗಿದೆ ಇಲ್ಲಿವರೆಗೆ. ಅಂದರೆ ನಮಗೆ HK ಮತ್ತು ನಾನ್ HK ಸೇರಿಬಿಟ್ಟು ಒಂದು 8ರಿಂದ 10 ಪೇಪರ್ ಸಿಗ್ತವೆ. ಸೊ ಇವತ್ತಿನ ಈ ಸೀರೀಸಿಂದ GPSTRಗೆ ಸಂಬಂಧಿಸಿದ ಹಾಗೆ GPSTRಗೆ ನೀವು ಪೇಪರ್ 1, 2, 3 3 ಪೇಪರ್ ನೋಡ್ತೀರಿ. ಇಲ್ಲಿ ನಮಗೆ ಸ್ಪೆಷಲಾಗಿ ಮೆಥಡಾಲಜಿ ಪೇಪರಲ್ಲಿ 150 ಮಾರ್ಕ್ಸ್ಗೆ ಪೇಪರ್ ಇರೋದನ್ನು ನೋಡ್ತೀವಿ. ಅದ್ರ 50 ಮಾರ್ಕ್ಸ್ಗೆ ಮಲ್ಟಿಪಲ್ ಚಾಯ್ಸು, 100 ಮಾರ್ಕ್ಸ್ಗೆ ಕಾಂಪ್ರಿಹೆನ್ಸಿವ್ ಆಗಿ ರಿಟರ್ನ್ ಪೇಪರ್ ಇರ್ತದೆ. ಆ 150 ಮಾರ್ಕ್ಸಲ್ಲಿ 75 ಮಾರ್ಕ್ಸು ಸೈನ್ಸ್ ಮೆಥಡಾಲಜಿ ಮತ್ತು 75 ಮಾರ್ಕ್ಸು ಮ್ಯಾಥಮೆಟಿಕ್ಸ್ ಪೇಪರ್ ಇರೋದನ್ನು ಅಬ್ಸರ್ವ್ ಮಾಡ್ತೀವಿ. ಅದರೊಳಗಡೆ ಇವತ್ತಿನ ಈ ಸಬ್ಜೆಕ್ಟ್ ಈ ಕ್ಲಾಸಿಂದ ನಾವು ಸೈನ್ಸ್ಗೆ ಸಂಬಂಧಿಸಿದ ಹಾಗೆ ಆ 50 ಮಲ್ಟಿಪಲ್ ಚಾಯ್ಸಲ್ಲಿ 25 ಏನು ಸೈನ್ಸ್ ಇದಾವಲ್ಲ, ಆ 25 ಸೈನ್ಸ್ ಕ್ವಶನ್ಸನ್ನು ನಾನೀಗ ಪ್ರತಿಯೊಂದು GPSTR ಎಕ್ಸಾಮ್ನಲ್ಲಿ ನಡೆದಿರೋದನ್ನು ಇವತ್ತಿನ ಕ್ಲಾಸಿಂದ ಡೀಲ್ ಮಾಡ್ತಾ ಹೋಗ್ತೀನಿ. ಅಬ್ಸರ್ವ್ ಮಾಡ್ತಿರ್ರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಇಟ್ಕೊಳ್ಳಿ. ಇಮಿಡಿಯೇಟ್ಲಾಗಿ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಪೇಪರ್ ಬಂದುಬಿಡ್ತದೆ. ಯಾಕಂದರೆ ಗೊತ್ತಲ್ಲ, ಜಾಬು ಪ್ರತಿಯೊಂದು ಮಾರ್ಕ್ಸ್ ಇಂಪಾರ್ಟೆಂಟ್ ಆಗ್ತದೆ. ಯಾವುದೇ ಒಂದು ಸಣ್ಣ ಮಾರ್ಕ್ಸಿಂದ ಎಷ್ಟೋ ಜನ ಜಾಬನ್ನು ಕಳ್ಕೊಂಡಿರೋದನ್ನು ಅಬ್ಸರ್ವ್ ಮಾಡಿರ್ತೀವಿ. ಸೊ ಈ ನಿಟ್ಟಿನಲ್ಲಿ ಸೈನ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಮ್ಯಾಕ್ಸಿಮಮ್ ಸೋರ್ಸ್ ನಮಗೆ ಹೊರಗಡೆ ಸಿಗಲ್ಲ. ಸೊ ಸಿಕ್ಕಿದ್ದನ್ನು ಕರೆಕ್ಟಾಗಿ ಉಪಯೋಗ ಮಾಡಿಕೊಂಡು ಸರ್ಕಾರಿ ನೌಕರಿಗೆ ತಯಾರು ನಡೆಸಿ ಅಂತ ಹೇಳುತ್ತಾ, ಸೊ ಸಮಯ ವೇಸ್ಟ್ ಮಾಡೋದು ಬೇಡ, ಕ್ಲಾಸ್ ಶುರು ಮಾಡೋಣ. GPSTR 2022ನ ಸೈನ್ಸ್ ಮೆಥಡಾಲಜಿಯ ಮಲ್ಟಿಪಲ್ ಚಾಯ್ಸ್ ಆಗಿರುವಂಥ 25 ಕ್ವಶನ್ಸನ್ನು ನಾನು ಡೀಲ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಕೆಲವೊಂದು ಈಸಿ ಅದಾವೆ, ಕೆಲವೊಂದು ಟಫ್ ಅದಾವೆ. ಎಲ್ಲವನ್ನು ನಾವು ಕೂಲಂಕುಷವಾಗಿ ಅಬ್ಸರ್ವ್ ಮಾಡ್ತಾ 360 ಡಿಗ್ರಿ ಆ್ಯಂಗಲಲ್ಲಿ ಅವುಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಎಲ್ಲರೂ ಪೆನ್ನು ಪೇಪರ್ ಇಟ್ಕೊಂಡು ರೆಡಿಯಾಗಿರಿ. ಗೊತ್ತಿದ್ದದನ್ನು ಬರ್ಕೋಬೇಡಿ, ಯಾವುದು ಗೊತ್ತಿಲ್ಲೋ ಅದನ್ನು ಸ್ವಲ್ಪ ನೋಟ್ ಡೌನ್ ಮಾಡ್ತಾ ಹೋಗಿ. ಕ್ವಶನ್ ನಂಬರ್ 1 ಈ ರೀತಿ ಇದೆ. ವಾಹನಗಳಲ್ಲಿ ಓಡೋಮೀಟರ್ ಅಳೆಯುವುದು ಅಂತ ಇದೆ. ಒಂದು ಓಡೋಮೀಟರ್ ಅಂತ ಬರ್ತದೆ. ವಾಹನಗಳಲ್ಲಿ ಓಡೋಮೀಟರ್ ಏನನ್ನು ಮೆಜರ್ಮೆಂಟ್ ಮಾಡ್ತದೆ ಅಂತ ನೋಡ್ತೀವಿ. ನೋಡಿ, ಒಂದು ಚಿತ್ರ ಹಾಕಿ ನಿಮಗೆ, ಯಾಕಂದ್ರೆ ನಮ್ಮ ಸೈನ್ಸ್ ಕಾನ್ಸೆಪ್ಟ್ ಸ್ವಲ್ಪ ಇಮೇಜ್ಗಳಿದ್ರೆ ಬೇಗ ಅರ್ಥ ಆಗ್ತದೆ. ಓಡೋಮೀಟರ್ ಮತ್ತು ಸ್ಪೀಡೋಮೀಟರ್ ಅಂತಿದೆ. ಓಡೋಮೀಟರ್ ಅಂತಂದ್ರೆ ಏನು, ಈ ನಡು ಒಂದು ನಂಬರಿಂಗ್ ತೋರಿಸುತ್ತೆ ನೋಡ್ರಿ ನೀವು. ನಡು ಒಂದು ಗಾಡಿ ಎಷ್ಟು ಕಿಲೋಮೀಟ್ರ್ ಓಡೈತೆ ಇಲ್ಲಿವರೆಗೆ ಅನ್ನೋದನ್ನು ಚಲಿಸಿದ ದೂರ ಅಂತ ನೋಡ್ತೀವಿ ನಾವು ಅದನ್ನು, ಅಥವಾ ಕ್ರಮಿಸಿದ ದೂರ. ಇಲ್ಲಿವರೆಗೆ ನಿಮ್ಮ ವೆಹಿಕಲ್ ತೊಗೊಂಡಿದ ನಂತರ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಅನ್ನೋದನ್ನು ಈ ಮೀಟ್ರಲ್ಲಿ ತೋರಿಸ್ತದೆ. ಸೇಮ್ ನಮ್ಮ ಮನೆಯಲ್ಲಿ ಕರೆಂಟ್ ಮೀಟ್ರ್ ಹೆಂಗಿರ್ತದಲ್ಲ ಆ ರೀತಿ ಇರ್ತದೆ ಇದು. ಸೊ ಇದನ್ನು ಓಡೋಮೀಟರ್ ಅಂದರೆ ಈವರೆಗೆ ಎಷ್ಟು ಕ್ರಮಿಸಿದ ದೂರ ಅಂತ ನೋಡ್ತೀವಿ. ಮತ್ತು ಈ ಕಡೆ ನಂಬರ್ಸ್ ಅದಾವಲ್ಲ, ಈ ರೀತಿ ನಂಬರ್ಸು ಮತ್ತು ಈ ಸ್ಪೀಡ್ ಮೀಟರ್ ತೋರಿಸ್ತಲ್ಲ. ನೀವು ವೆಹಿಕಲ್ ಓಡ್ತಿರ್ಬೇಕಾದ್ರೆ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀರಿ ಅನ್ನೋದಲ್ಲ, ಅದನ್ನು ನಾವು ಸ್ಪೀಡೋಮೀಟರ್ ಅಂತ ಕರಿತೀವಿ. ಬಟ್ ಅಂದರೆ ಈವರೆಗೆ ಗಾಡಿ ತೊಗೊಂಡ ನಂತರ ಇಲ್ಲಿವರೆಗೆ ಎಷ್ಟು ಕಿಲೋಮೀಟರ್ ನಮ್ಮ ವೆಹಿಕಲ್ ಮೂವ್ಮೆಂಟ್ ಆಗಿದೆ, ಚಲಿಸಿದೆ ಅನ್ನೋದನ್ನು ನಾವೇ ಓಡೋಮೀಟರ್ ಅಂದರೆ ಎಷ್ಟು ಓಡೈತಿ ಗಾಡಿ ಅನ್ನೋದನ್ನು ಓಡೋಮೀಟರ್ ಅಂತ ಕರಿತೀವಿ. ಕನ್ನಡ ಇಂಗ್ಲೀಷ್ಗೆ ಈ ವರ್ಡಲ್ಲಿ ಸ್ವಲ್ಪ ಸೇಮ್ ಇದ್ರೂ ಸಹಿತ ಬೇರೆ ಬೇರೆನೇ. ಅಂದರೆ ನಮ್ಮ ವೆಹಿಕಲ್ ಅಥವಾ ನಮ್ಮ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಯಾವುದೇ ಒಂದು ಬಸ್ ಆಗಿರ್ಬೋದು, ಇಲ್ಲಿವರೆಗೆ ಎಷ್ಟು ಕಿಲೋಮೀಟರ್ ಕ್ರಮಿಸಿದೆ ಅನ್ನೋದನ್ನು ಒಂದು ನಂಬರ್ ತೋರಿಸ್ತದೆ. ಎಷ್ಟು ಕಿಲೋಮೀಟರ್, ಈಗ ನಾನೊಂದು ವೆಹಿಕಲ್ ತೊಗೊಂಡಿನಿ, ಸುಮಾರು 10 ವರ್ಷ ಆಯಿತು, ಒಂದು 70,000 ಕಿಲೋಮೀಟ್ರ್ ಓಡೈತಿ. ಸೊ ಆ 70,000 ಕಿಲೋಮೀಟರ್ ಏನು ತೋರಿಸ್ತಲ್ಲ, ಅದನ್ನು ನಾವು ಓಡೋಮೀಟರ್ ಅಂತ ಕರಿತೀವಿ. ವೆಹಿಕಲ್ ಚಲಿಸುತ್ತಿರ್ಬೇಕಾದ್ರೆ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದಲ್ಲ, 60 km/h, 60 km/h, 70 ಅಂತ ನೋಡ್ತೀವಲ್ಲ, ಅದನ್ನು ನಾವು ಸ್ಪೀಡೋಮೀಟರ್ ಅಂತ ಕರಿತೀವಿ. ಸೊ ಓಡೋಮೀಟರ್ ಮತ್ತು ಸ್ಪೀಡೋಮೀಟರ್ ಆಲ್ಮೋಸ್ಟ್ ನಮ್ಮ ವೆಹಿಕಲ್ಗಳಲ್ಲಿ ಒಂದರೊಳಗೆ ಇರ್ತೈತಿ. ಸೊ ಅದು ಸ್ಪೀಡೋಮೀಟರ್ ಅನ್ನೋದು ಈ ರೀತಿ ಮೂವ್ಮೆಂಟ್ ಆಗ್ತಿರ್ತದೆ. ಓಡೋಮೀಟರ್ ಬರೀ ನಂಬರ್ ಮಾತ್ರ ನಮಗೆ ತೋರಿಸ್ತದೆ. ಹಾಗಾಗಿ ನಮಗೆ ವಾಹನಗಳಲ್ಲಿ ಓಡೋಮೀಟರ್ ಏನಂತ ತೋರಿಸ್ತದೆ, ಕ್ರಮಿಸಿದ ದೂರ, ದಿಕ್ಕು, ಏನು ಸ್ಪೀಡು ಮತ್ತು ಸ್ಥಾನಪಲ್ಲಟ ಅಲ್ಲ, ಸ್ಥಾನಪಲ್ಲಟ, ಜವ ಮತ್ತು ದಿಕ್ಕು ಅಲ್ಲ. ಇದು ತೋರಿಸೋದು ಏನು ಅಂತಂದರೆ ಕ್ರಮಿಸಿದ ದೂರ. ನೀವು ಇಲ್ಲಿವರೆಗೆ ಎಷ್ಟು ಕಿಲೋಮೀಟರ್ ಕ್ರಮಿಸಿದಿರಿ ಅನ್ನೋದನ್ನು ತೋರಿಸೋದೇ ನಾವು ಓಡೋಮೀಟರು ಅಂತ ಕರಿತೀವಿ. ಭೂಮಿಯ ಮೇಲೆ ಒಂದು ವಸ್ತುವಿನ ತೂಕವು 10 ನ್ಯೂಟನ್ ಆಗಿದೆ. ಹಾಗಾದರೆ ಚಂದ್ರನ ಮೇಲೆ ಅದೇ ವಸ್ತುವಿನ ತೂಕ ಎಷ್ಟಾಗ್ತದೆ ಅಂತ ಕೇಳ್ತಾನೆ. ಸೊ ನಮ್ಮ ರೆಗ್ಯುಲರ್ ಕ್ಲಾಸಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಇದ್ರ ಬಗ್ಗೆ ತುಂಬಾ ಡಿಸ್ಕಷನ್ ಮಾಡೀನಿ. ಚಂದ್ರನ ಮೇಲೆ ಗುರುತ್ವ ಅನ್ನೋ ಕಾನ್ಸೆಪ್ಟ್ ನಾನು ಅರ್ಥ ಮಾಡಿಸಿದ್ದೀನಿ. ನೋಡಿ, ಏನಿಲ್ಲ ರೀ, ಭೂಮಿ ಮೇಲೆ ಎಷ್ಟು ಗ್ರಾವಿಟಿ ಆಯ್ತಲ್ಲ, ಅದಕ್ಕಿಂತ ಚಂದ್ರನ ಮೇಲೆ
6 ಟೈಮ್ಸ್ ಏನಾಗಿದೆ, ಕಮ್ಮಿ ಆಗಿದೆ. ಇದು ನಮ್ಮ ಅರ್ತ್ ಮೇಲಿರುವಂಥ ಗ್ರಾವಿಟಿ, ಇದು ಮೂನ್ ಮೇಲಿರುವಂಥ ಗ್ರಾವಿಟಿ. ಸೊ ಅರ್ತ್ ಮೇಲೆ ಎಷ್ಟು ಗ್ರಾವಿಟಿ ಇರುತ್ತಲ್ಲ ಅದಕ್ಕಿಂತ 10 ಟೈಮ್ಸು ಎಕ್ಸಾಕ್ಟ್ಲಿ 6 ಟೈಮ್ಸು ಚಂದ್ರನ ಮೇಲೆ ಗ್ರಾವಿಟಿ ಏನಾಗ್ತದೆ, ಕಮ್ಮಿ ಆಗ್ತದೆ. ಹಾಗಾಗಿ ಒಬ್ಬ ವ್ಯಕ್ತಿ ಭೂಮಿ ಮೇಲೆ 10 kg ಅದನ್ನೇ ಅಂತಂದರೆ ಚಂದ್ರ ಮೇಲೆ ಆ ವ್ಯಕ್ತಿ 10/6 ಆಗ್ತದೆ. ಒಬ್ಬ ವ್ಯಕ್ತಿ ಚಂದ್ರ ಮೇಲೆ ಭೂಮಿ ಮೇಲೆ 60 kg ಅದನಂದರೆ ಚಂದ್ರನ ಮೇಲೆ 60/6 ಆಗ್ತದೆ. ಒಬ್ಬ ವ್ಯಕ್ತಿ ಭೂಮಿ ಮೇಲೆ 100 kg ಅದನಂದರೆ ಚಂದ್ರ ಮೇಲೆ 100/6 ಆಗ್ತದೆ. ಸೊ ಭೂಮಿಯಲ್ಲಿ ನೀವು ಎಷ್ಟು ಇರ್ತಾರೋ ಅಷ್ಟು /6 ಅಂತ ನೋಡ್ತೀವಿ. ಇಲ್ಲಿ ನ್ಯೂಟನ್ ಅಂದ್ರೆ ಫೋರ್ಸ್, ವಾಸ್ತವವಾಗಿ ವೆಯ್ಟ್ ಅನ್ನೋದು ಒಂದು ಫೋರ್ಸ್. ವೆಯ್ಟ್ ಈಸ್ ಈಕ್ವಲ್ ಟು ಮಾಸ್ ಇಂಟು ನಾವು ಏನು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ದಟ್ ಈಸ್ ಫೋರ್ಸ್, ದಟ್ ವೆಯ್ಟ್ ಈಸ್ ಈಕ್ವಲ್ ಟು ನಾವು ಮಾಸ್ ಇಂಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ನೋಡ್ತೀವಿ. ಹಾಗಾಗಿ ಇವನು ವೆಯ್ಟ್ ಎಷ್ಟು ಬಂದಿದ್ರೆ 100 ನ್ಯೂಟನ್ ಬಂದಿದೆ ಅಂತೆ. ಆವಾಗ ಭೂಮಿ ಮೇಲೆ ಎಷ್ಟು ನ್ಯೂಟನ್ ಬರ್ತದೋ ಅಷ್ಟು /6 ಚಂದ್ರ ಮೇಲೆ ಬರ್ತದೆ. ಆವಾಗ 6 1 6 ಅಷ್ಟಾಗ್ತದೆ, -6 ಮಾಡಿಬಿಟ್ರೆ 4 ಉಳಿತಾ, ಆವಾಗ ಹೋಗಲ್ಲ, ಪಾಯಿಂಟ್ ಕೊಟ್ಟು 0 ತೊಗೋತೀವಿ, ಏನಾಗ್ತದೆ 6 6 36. ಸೊ 1.6 ಬಂತು, ಆಯ್ತು ಆನ್ಸರ್ 1.6 ಅಲ್ಲಾದರೂ ಎಸ್ 1 ಪಾಯಿಂಟ್ ಮುಂದೆ ನೀವು ಹೋಗ್ತಾರೆ 7 ತಾನೇ ಬರ್ತೈತಿ, 2 ಅಲ್ಲ, 2.5 ಅಲ್ಲ, 8.2 ಅಲ್ಲ. ಹಾಗಾಗಿ ಆನ್ಸರ್ 1.67 ನ್ಯೂಟನ್ ಅನ್ನೋದೇ ನಮಗೆ ಚಂದ್ರನ ಮೇಲೆ ಬರುವಂಥ ಒಬ್ಬ ವ್ಯಕ್ತಿಯ ತೂಕ. ಏನು ಫಾರ್ಮುಲಾ ಇಲ್ಲ, ಮಣ್ಣಿಲ್ಲ, ಭಾಳ ಸಿಂಪಲ್ ಕಾನ್ಸೆಪ್ಟು. ಭೂಮಿಯಲ್ಲಿ ನೀವು ಎಷ್ಟು ತೂಕವನ್ನು ಹೊಂದಿದ್ರೋ ಅಷ್ಟೇ ತೂಕ, ಅದಕ್ಕಿಂತ 6 ಪಟ್ಟು ತೂಕ ಎಕ್ಸಾಕ್ಟ್ಲಿ ಚಂದ್ರನಲ್ಲಿ ಕಮ್ಮಿ ಆಗ್ತದೆ. ಜೊತೆಗೆ ಒಂದು ವಸ್ತು ಭೂಮಿಯಲ್ಲಿ ಎಷ್ಟು ವೇಗದಲ್ಲಿ ಕೆಳಗೆ ಬಂದು ಬೀಳ್ತಿರ್ತದೋ ಅದಕ್ಕಿಂತ 6 ಪಟ್ಟು ಕಡಿಮೆ ವೇಗದಲ್ಲಿ ಚಂದ್ರನಲ್ಲಿ ಬಂದು ಬೀಳ್ತದೆ. ಹಾಗಾಗಿ ನಾವು ಯಾವಾಗಲೂ /6 ಮಾಡ್ಕೊಂಡ್ಬಿಟ್ರೆ ಸಾಕು, ನಮ್ಗೆ ಆನ್ಸರ್ ಈಸಿಯಾಗಿ ಗೊತ್ತಾಗ್ತದೆ. ಹಾಗಾಗಿ ಸರಿಯಾದ ಉತ್ತರ 1.67 ನ್ಯೂಟನ್. ನೋಡಿಲಿ, SI ಏಕಮಾನವನ್ನು ಹೊಂದಿರದ ಭೌತಿಕ ಪರಿಮಾಣ ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಫಿಸಿಕಲ್ ಕ್ವಾಂಟಿಟಿ ದಟ್ ಡಸಂಟ್ ಹ್ಯಾವ್ ಎನಿ SI ಯೂನಿಟ್ ಅಂತ ಕೇಳ್ತಾನೆ. ನೋಡಿ, SI ಯೂನಿಟ್ ಅಂತ ಬಂದಾಗ ನಮಗೆ ಸಾಂದ್ರತೆಗೆ ಒಂದು SI ಯೂನಿಟ್ ಇದೆ, ಏನಂತಂದರೆ ದಟ್ ಈಸ್ ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಮಾಸನ್ನು ನಾವು KGಲಿ ಮೆಜರ್ಮೆಂಟ್ ಮಾಡ್ತೀವಿ, ವಾಲ್ಯೂಮ್ ಅನ್ನೋದು ಏನು ಮೀಟರ್ ಕ್ಯೂಬ್ಲಿ ನಾವು ಮೆಜರ್ಮೆಂಟ್ ಮಾಡ್ತೀವಿ. ಸೊ ರೋಧಶೀಲತೆ, ರೆಸಿಸ್ಟಿವಿಟಿ ಅಂತ ಕರಿತೀವಿ, ಇದನ್ನು ನಾವು ಓಮ್ಲಿಂದ ಮೆಜರ್ಮೆಂಟ್ ಮಾಡ್ತೀವಿ, ಹೌದಾ? ಮತ್ತು ಪ್ರೆಷರ್ ಬಂದಾಗ ಗೊತ್ತು ನಿಮಗೆ, ಪ್ಯಾಸ್ಕಲ್ ಎಂಬ ಏಕಮಾನದಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಆದರೆ ಸಾಪೇಕ್ಷ ಸಾಂದ್ರತೆ, ಇದನ್ನು ನಾವು ರಿಲೇಟಿವ್ ಡೆನ್ಸಿಟಿ ಅಂತ ಕರಿತೀವಿ. ರಿಲೇಟಿವ್ ಡೆನ್ಸಿಟಿನ ಹೆಂಗೆ ಮೆಜರ್ಮೆಂಟ್ ಮಾಡ್ತೀವಿ ಅಂತಂದ್ರೆ, ರಿಲೇಟಿವ್ ಡೆನ್ಸಿಟಿ ಸಾಪೇಕ್ಷ ಸಾಂದ್ರತೆ ಇಸ್ ಈಕ್ವಲ್ ಟು ಡೆನ್ಸಿಟಿ ಆಫ್ ವಾಟರ್ ಡಿವೈಡೆಡ್ ಬೈ ಡೆನ್ಸಿಟಿ ಆಫ್ ಎನಿ ಲಿಕ್ವಿಡ್. ನೀವು ಯಾವುದೇ ಒಂದು ವಸ್ತುನ ಸಾಪೇಕ್ಷ ಸಾಂದ್ರತೆಯನ್ನು ಮೆಜರ್ಮೆಂಟ್ ಮಾಡಬೇಕಾಗಿತ್ತು ಅಂದರೆ ನೀರಿನ ಸಾಂದ್ರತೆ ಎಷ್ಟೈತಿ ಡಿವೈಡೆಡ್ ಬೈ ಆ ವಸ್ತುವಿನ ಸಾಂದ್ರತೆ ಎಷ್ಟೈತಿ. ಇದೊಂದು ಸಿಂಪ್ಲಿ ಒಂದು ರೇಷೋ ಅಷ್ಟೇ, ಇದೊಂದು ಅನುಪಾತ ಅಂತ ಕರಿತೀವಿ, ಒಂದು ರೇಷೋ. ಯಾವುದೇ ರೀತಿಯ ರೇಷೋಗಳಿಗೆ ಯೂನಿಟ್ ಅನ್ನೋದು ಇರಲ್ಲ, ಹೌದಾ? ಹಾಗಾಗಿ ಇದು ಡೆನ್ಸಿಟಿ ಆಫ್ ವಾಟರ್, ನೀರಿನ ಸಾಂದ್ರತೆಗೆ ಹೋಲಿಸಿದರೆ ಮತ್ತೊಂದು ವಸ್ತುವಿನ ದ್ರಾವಣದ ಒಂದು ಲಿಕ್ವಿಡ್ನ ಡೆನ್ಸಿಟಿ ಎಷ್ಟಿದೆ, ಇದು ಎಷ್ಟು, ಇದು ಡಿವೈಡೆಡ್ ಬೈ ಇದು ಅನ್ನೋದನ್ನೇ ಒಂದು ರೇಷದಲ್ಲಿ ಕೊಟ್ಟಿರುವುದರಿಂದ ರೇಷೋಗಳಿಗೆ ಯಾವುದೇ ರೀತಿಯ ಅನುಪಾತವನ್ನು ಹೊಂದಿರಲ್ಲ. ಹಾಗಾಗಿ ಸಾಪೇಕ್ಷ ಸಾಂದ್ರತೆ ರಿಲೇಟಿವ್ ಡೆನ್ಸಿಟಿಗೆ ಏನಿಲ್ಲ ಅಂದರೆ ಯಾವುದೇ ರೀತಿಯ ಏಕಮಾನವನ್ನು ನಾವು ನೋಡೋಕ್ಕಾಗಲ್ಲ, ಬಿಕಾಸ್ ಇಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಡೆನ್ಸಿಟಿ ಆಫ್ ವಾಟರ್ ಆ್ಯಂಡ್ ದ ಡೆನ್ಸಿಟಿ ಆಫ್ ಪರ್ಟಿಕ್ಯುಲರ್ ಲಿಕ್ವಿಡ್. So it's showing clearly a ratio of two objects, therefore it doesn't have any unit. ಇದಕ್ಕೆ ಯಾವುದೇ ರೀತಿಯಾಗಿರುವಂಥ ಯೂನಿಟ್ ನಾವು ನೋಡೋಕ್ಕಾಗಲ್ಲ. ಬಟ್ ಸಾಂದ್ರತೆ, ಒತ್ತಡ ಮತ್ತು ರೋಧಕ್ಕೆ ಯೂನಿಟ್ ಆಗಿದೆ. ಸಾಪೇಕ್ಷ ಸಾಂದ್ರತೆ ಒಂದು ಅನುಪಾತವಾಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿಯಾಗಿರುವಂಥ ಯೂನಿಟನ್ನು ನೋಡೋಕ್ಕೆ ಆಗಲ್ಲ. ಇಲ್ಲಿ ಭೌತ ಪರಿಮಾಣ ಹೊಂದಿರದ ಯಾವುದು ಅಂತ ಕೇಳ್ತಾರೆ ನಮಗೆ, ದಟ್ ಈಸ್ ಸಾಪೇಕ್ಷ ಸಾಂದ್ರತೆ. ನೋಡಿ, ಒಂದು ವಿದ್ಯುತ್ ಬಲ್ಬಿನ ತಂತಿ ಫಿಲಮೆಂಟ್ನ ಮೂಲಕ 0.5 ಆಂಪಿಯರ್ ವಿದ್ಯುತ್ 10 ನಿಮಿಷಗಳ ಕಾಲ ಪ್ರವಹಿಸಿದಾಗ ತಂತಿಯ ಅಥವಾ ಫಿಲಮೆಂಟ್ ಮೂಲಕ ಪ್ರವಹಿಸಿದ ವಿದ್ಯುದಾವೇಶಗಳ ಪ್ರಮಾಣ ಎಷ್ಟು? ನೋಡಿ, ಕ್ವಶನ್ ನೋಡ್ರೆ ಗಾಬರಿ ಆಗ್ಬಿಡ್ತೀವಿ ನಾವು, ಏನ್ರಿ ಇದು ವಿದ್ಯುತ್ ಆವೇಶಗಳ ಪರಿಮಾಣ ಎಷ್ಟು ಅಂತ ಕೇಳ್ತೀನಿ. ವಿದ್ಯುತ್ ಆವೇಶ ಅಂದ್ರೆ ಮೀನಿಂಗ್ ಏನಂದ್ರೆ ಚಾರ್ಜ್ ಪಾರ್ಟಿಕಲ್ಸ್ ಅಂತ ನೋಡ್ತೀವಿ. ಇದ್ರ ಬಗ್ಗೆ ಕ್ಲಿಯರ್ ಆಗಿ ನನ್ನ ಕ್ಲಾಸಸ್ ಇಲ್ಲದವೆ, ಒಂದ್ಸಲ ನೋಡ್ಕೊಳ್ಳಿ ನೀವು. ಏನು ಸರ್ ವಿದ್ಯುತ್ ಆವೇಶ ಕಣಗಳು ಅಂತಂದರೆ ಗೊತ್ತಲ್ಲ ನಿಮಗೆ, ಯಾವುದೋ ಒಂದು ವೈರ್ ಇದೆ, ಇಮ್ಯಾಜಿನ್ ದಿಸ್ ಇಸ್ ಅ ವೈರ್. ಈ ವೈರಲ್ಲಿ ಕರೆಂಟ್ ಪಾಸ್ ಆಗ್ತಂದ್ರೆ ಅರ್ಥ ಏನು? ಎಲೆಕ್ಟ್ರಾನ್ಗಳ ಪ್ರವಾಹ.
ಈ ಎಲೆಕ್ಟ್ರಾನ್ಗಳೆಲ್ಲ ಮೂಮೆಂಟ್ ಆಗೋದನ್ನು ನಾವು ಕರೆಂಟ್ ಅಂತ ಕರಿತೀವಿ. ಇವ ಏನಂತಾನೆ, ಇದಕ್ಕೆ ಕರೆಂಟ್ ಒಂದು ವೈರ್ ಇದೆ ಅಂತೆ, ಫಿಲಮೆಂಟ್ ಇದೆ ಅಂತ. ಇದು ಇಮ್ಯಾಜಿನ್ ದಿಸ್ ಇಸ್ ಅ ಫಿಲಮೆಂಟ್. ಈ ಫಿಲಮೆಂಟಿಗೆ 0.5 ಆಂಪಿಯರ್ ಕರೆಂಟ್ ಒಳಗಡೆ ಇದರೊಳಗೆ ಕರೆಂಟ್ ಪಾಸ್ ಆಗ್ತಾ ಇದೆ ಅಂತೆ. ಎಷ್ಟು ನಿಮಿಷಗಳು ಪಾಸ್ ಆಗ್ತಾ ಇದೆ? 10 ನಿಮಿಷಗಳವರೆಗೆ ಪಾಸ್ ಆಗ್ತದೆ. ಹಂಗಾದ್ರೆ ಇಂಥವು ಎಷ್ಟು ವಿದ್ಯುತ್ ಕಣಗಳು ಇದರ ಮುಖಾಂತರ ಪಾಸ್ ಆಗಿದ್ದಾವೆ ಮುಂದಕ್ಕೆ? ವಿದ್ಯುದಾವೇಶ ಕಣಗಳ ಸಂಖ್ಯೆ ಎಷ್ಟು, ಪರಿಮಾಣ ಎಷ್ಟು ಅಂತ ಕೇಳ್ತಾನೆ. ಆ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಲ್ಲಿ ಎಷ್ಟು ಪಾರ್ಟಿಕಲ್ಸ್ ಮುಂದಕ್ಕೆ ಮೂವ್ ಆಗಿದ್ದಾವೆ ಅನ್ನೋದನ್ನೇ ಕ್ವಶನ್ ಕೇಳ್ತಾನೆ. ನಮ್ಗೊಂದು ಏನೇನು ಗೊತ್ತಿದ್ರೆ ಕರೆಂಟ್ ವಿದ್ಯುತ್ ಪ್ರವಾಹ ಗೊತ್ತಿದೆ ಮತ್ತು ಜೊತೆಗೆ ಟೈಮ್ ಗೊತ್ತಿದೆ. ನಾವು ಏನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಪ್ರವಹಿಸಿದ ವಿದ್ಯುದಾವೇಶಗಳ ಪ್ರಮಾಣ. ಸೊ ಹೌ ಮೆನಿ ಚಾರ್ಜ್ ಪಾರ್ಟಿಕಲ್ಸ್ ಅಂತ ಕೇಳ್ತಾನೆ. ಗೊತ್ತು ನಿಮಗೆ, ಚಾರ್ಜ್ ಪಾರ್ಟಿಕಲ್ಗಳ ಯೂನಿಟ್ ಬಂದ್ಬಿಟ್ಟು ಕೂಲಮ್. ಕ್ವಶನ್ ನಂಬರ್ 5 ನೋಡ್ರಿ. ತರಂಗ ಚಲನೆಗೆ ಸಂಬಂಧಿಸಿದಂತೆ 1 ಸೆಕೆಂಡಿಗೆ ಆಗುವ ಆಂದೋಲನಗಳ ಸಂಖ್ಯೆಯೇ? 1 ಸೆಕೆಂಡಿಗೆ ಆಗುವ ಆಂದೋಲನಗಳ ಸಂಖ್ಯೆಯೇ ಅಂತ ಕೇಳ್ತಾನೆ. ಆವೃತ್ತಿ, ಕಾಲಾವಧಿ, ಪಾರ ಮತ್ತು ತರಂಗ ದೂರ ಅಂತ ಕೇಳ್ತಾನೆ. ಇನ್ನು ನೋಡಿ, ಆಂದೋಲನ ಅಂದ್ರೆ ಒಂದೇ, ತರಂಗಗಳಂದ್ರೆ ಒಂದೇ, ವೇವ್ಸ್ ಅಂದ್ರೆ ಒಂದೇ, ಅಲೆಗಳಂದ್ರೆ ಒಂದೇ. ನೋಡಿ ಫಿಸಿಕ್ಸಲ್ಲಿ ಬರುವಂಥ ವರ್ಡ್ಸ್ ಇವೆಲ್ಲ. ಅಲೆ ಅಂದ್ರೆ ಒಂದೇ, ತರಂಗ ಅಂದ್ರೆ ಒಂದೇ. ಇಂಗ್ಲೀಷಲ್ಲಿ ಬಂದಾಗ ಇದನ್ನು ನಾವು ವೇವ್ ಅಂತ ಕರಿತೀವಿ, ವೇವ್. ಇದನ್ನು ನಾವು ಕನ್ನಡದಲ್ಲಿ ಆಂದೋಲನ, ಎಲ್ಲ ಮೀನಿಂಗ್ ಒಂದೇ. ಇವ ಏನಂತಾನೆ, 1 ಸೆಕೆಂಡಿನಲ್ಲಿ ಆಗುವ ತರಂಗಗಳ ಸಂಖ್ಯೆ ಅಂತ ಕೇಳ್ತಾನೆ. ಗೊತ್ತು ನಿಮಗೆ, ಫಿಸಿಕ್ಸಲ್ಲಿ ಒಂದು ಬೇಸಿಕ್ ಟರ್ಮಿನಾಲಜಿ ಇದು. ನೋಡಿ, ಇಲ್ಲೊಂದು ಲೈಟ್ ಏನೋ ಅಥವಾ ಒಂದು ಸೌಂಡು ಇಲ್ಲಿಂದ ಇಲ್ಲಿವರೆಗೆ ಸೇಮ್ ಡಿಸ್ಟೆನ್ಸ್ಗೆ ಪಾಸ್ ಆಗಿದೆ. ಬಟ್ ಅದರ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿಂದ ಲೈಟ್ ಶುರುವಾಗಿದೆ ಅಂತ ಅಂದ್ಕೊಂಡ್ರೆ ಇಲ್ಲಿಂದ ಇಲ್ಲಿಗೆ ಬಂದರೆ 1 ವೇವ್, ಇಲ್ಲಿಂದ ಇಲ್ಲಿಗೆ ಬಂದರೆ 2 ವೇವ್, ಇಲ್ಲಿಂದ ಇಲ್ಲಿಗೆ ಬಂದರೆ 3 ವೇವ್, ಸುಮಾರು 4 ವೇವ್ಸ್ ಅದಾವ ಅಂತ ತಿಳ್ಕೊಳ್ಳಿ. ಇದನ್ನು ನಾವು 4 ಹರ್ಡ್ಸ್ ಅಂತ ಕರಿತೀವಿ, 4 ಹರ್ಡ್ಸ್. ಬಟ್ ಇಲ್ಲಿ ನಂಬರ್ ಆಫ್ ವೇವ್ಸ್ ಸಂಖ್ಯೆ ಜಾಸ್ತಿ ಆಗಿದೆ. ಇಮ್ಯಾಜಿನ್ ಒಂದು 6 ಹರ್ಡ್ಸ್ ಅಂತ ನಾನು ತಿಳ್ಕೊಂಡಾಗ ಅವಾಗ ಸೇಮ್ ಟೈಮ್ ಇದನ್ನು ಸೇಮ್ ಟೈಮ್ ತೊಗೊಂಡಿದೆ. ಬಟ್ ಇಲ್ಲಿ 4 ವೇವ್ಗಳು ಉತ್ಪತ್ತಿ ಆಗಿದ್ದಾವೆ, ಇಲ್ಲಿ 6 ವೇವ್ಗಳು ಉತ್ಪತ್ತಿ ಆಗಿದ್ದಾವೆ. ಹಾಗಾಗಿ 1 ಸೆಕೆಂಡಲ್ಲಿ ಎಷ್ಟು ವೇವ್ಗಳು ಪ್ರೊಡ್ಯೂಸ್ ಆಗ್ತವೋ, 1 ಸೆಕೆಂಡಲ್ಲಿ ಎಷ್ಟು ತರಂಗಗಳು ಉತ್ಪತ್ತಿ ಆಗ್ತವೋ ಆ ಸಂಖ್ಯೆಯನ್ನು ನಾವು ಅದರ ಆವೃತ್ತಿ ಅಂತ ಕರಿತೀವಿ. ಏನು? ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಇಸ್ ನಥಿಂಗ್ ಬಟ್ ಆ ನಂಬರ್ ಆಫ್ ವೇವ್ಸ್ ಪ್ರೊಡ್ಯೂಸ್ಡ್ ಇನ್ ಎ 1 ಸೆಕೆಂಡ್ ಟೈಮ್. ಒಂದು ನಿರ್ದಿಷ್ಟವಾಗಿರುವಂಥ ಸಮಯದಲ್ಲಿ 1 ಸೆಕೆಂಡ್ ಸಮಯದಲ್ಲಿ ಎಷ್ಟು ಅಲೆಗಳು ಉತ್ಪತ್ತಿಯಾಗಿದ್ದಾವೆ ಅನ್ನೋದನ್ನು ನಾವು ಅದರ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೊ ಇಲ್ಲಿ ಈ ಫ್ರೀಕ್ವೆನ್ಸಿ ಅನ್ನೋ ಮೀನಿಂಗ್ ನಾವು ಅರ್ಥ ಆಗಿರಬೇಕು. 1 ಸೆಕೆಂಡಿಗೆ ಅನ್ನೋ ವರ್ಡ್ ಪರ್ಟಿಕ್ಯುಲರ್ ಯೂಸ್ ಮಾಡ್ತಾನೆ. ಹಾಗಾಗಿ 1 ಸೆಕೆಂಡಿಗೆ ಅಂತ ಬಂದಾಗ ನಾವು ಯಾವುದನ್ನು ಟೈಮನ್ನಾಗಿರ್ಬೋದು, ಆಂಪ್ಲಿಟ್ಯೂಡ್ ಅಂತ ಬರುತ್ತೆ. ಆಂಪ್ಲಿಟ್ಯೂಡ್ ಅಂದರೆ ಇದು ಹೈಟ್. ಇದು ಈ ವೇವ್ ಎಷ್ಟು ಮೇಲಕ್ಕೆ ಹೋಗಿ ಕೆಳಗೆ ಬಂದಿದೆ ಅನ್ನೋದನ್ನು, ಈ ಹೈಟನ್ನು ನಾವು ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಇನ್ನು ವೇವ್ ಲೆಂತ್ ಅಂತ ಬಂದಾಗ ಇಲ್ಲಿಂದ ಈ ವೇವ್ನ ಮಿಡಲ್ ಪಾಯಿಂಟಿಂದ ಈ ವೇವ್ನ ಮಿಡಲ್ ಪಾಯಿಂಟಿಂದ ಇರುವಂಥ ಡಿಸ್ಟೆನ್ಸನ್ನೇ ವೇವ್ ಲೆಂತ್ ಅಂತ ಕರಿತೀವಿ. ಬಟ್ ವೇವ್ ಲೆಂತನ್ನು 1 ಸೆಕೆಂಡ್ಗೆ ಮೆಜರ್ಮೆಂಟ್ ಮಾಡಲ್ಲ, ಆಂಪ್ಲಿಟ್ಯೂಡನ್ನು 1 ಸೆಕೆಂಡ್ಗೆ ಮೆಜರ್ಮೆಂಟ್ ಮಾಡಲ್ಲ. ನಾವು 1 ಸೆಕೆಂಡ್ಗೆ ಮೆಜರ್ಮೆಂಟ್ ಮಾಡೋದೇನು ಅಂತಂದರೆ ಫ್ರೀಕ್ವೆನ್ಸಿ, ನಂಬರ್ ಆಫ್ ವೇವ್ಸ್ ಪರ್ ಸೆಕೆಂಡ್. 1 ಸೆಕೆಂಡ್ನ ಸಮಯದಲ್ಲಿ ಎಷ್ಟು ಅಲೆಗಳು ಉತ್ಪತ್ತಿಯಾಗಿ ಮುಂದಕ್ಕೆ ಹೋಗ್ತಾ ಇದ್ದಾವೆ ಅವುಗಳ ಸಂಖ್ಯೆನ ನಾವೇ ಆವೃತ್ತಿ ಅಥವಾ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಫ್ರೀಕ್ವೆನ್ಸಿ ಅನ್ನೋದು ನೀವು ನೆನ್ಪಿಟ್ಕೋಬೇಕು. ನೀವೆಲ್ಲ ಐ ಹೋಪ್ ಡಿಗ್ರಿ ಮುಗಿಸ್ಕೊಂಡು BSc B.Ed ಮುಗಿಸ್ಕೊಂಡು ಪಾಠ ಮಾಡ್ತಾ ಇದ್ರಿ, ಟೀಚರ್ಗೆ ಟ್ರೈ ಮಾಡ್ತಾ ಇದ್ದೀರಿ. ಹಂಗಾಗಿ ಈ ಬೇಸಿಕ್ ಟರ್ಮಿನಾಲಜಿಗಳ ಬಗ್ಗೆ ಸ್ವಲ್ಪ ನಿಮ್ಗೆ ಗೊತ್ತಿದ್ದೇ ಇರ್ತದೆ. ಗೊತ್ತಿಲ್ಲ ಅಂದರೂ ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡಿ. ನೋಡಿ, ಒಂದು ಅಶ್ವಶಕ್ತಿ ಹಾರ್ಸ್ ಪವರ್ ಯನ್ನು ವ್ಯಾಟ್ಗಳಲ್ಲಿ ವ್ಯಕ್ತಪಡಿಸಿದಾಗ ಸಮನಾದುದು ಅಂತ ಹೇಳ್ತಾನೆ. ಗೊತ್ತು ನಿಮಗೆ, ಹಾರ್ಸ್ ಪವರ್ ಅನ್ನೋದು ಪವರನ್ನು ಇಂಡಿಕೇಟ್ ಮಾಡ್ತದೆ. ಪವರ್ ಫಿಸಿಕ್ಸಲ್ಲಿ ಬರುವಂಥ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು, ಪವರ್. ಅಥವಾ ಇದನ್ನು ನಾವು ಕನ್ನಡದಲ್ಲಿ ಸಾಮರ್ಥ್ಯ ಅಂತ ಕರಿತೀವಿ. ಸಾಮರ್ಥ್ಯ. ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನು ಮಾಡಲು ತೆಗೆದುಕೊಳ್ಳುವಂಥ ಸಮಯವನ್ನೇ ನಾವು ಸಾಮರ್ಥ್ಯ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನು ಕಡಿಮೆ ಸಮಯದಲ್ಲಿ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನ ಸಾಮರ್ಥ್ಯ ಜಾಸ್ತಿ. ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನು ಮುಗಿಸ್ಬೇಕಾದ್ರೆ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತಾ ಇದ್ದಾನೆ ಅಂದರೆ ಅವ್ರ ಸಾಮರ್ಥ್ಯ ಕಡಿಮೆ ಅಂತ ನೋಡ್ತೀವಿ. ಇದು ಜನರಲ್ ಸಾಮರ್ಥ್ಯ. ಆದರೆ ನಾವು ಇಂಡಸ್ಟ್ರಿಗಳಲ್ಲಿ, ಕೈಗಾರಿಕೆಗಳಲ್ಲಿ ಒಂದು ಮಷಿನ್, ಒಂದು ಯಂತ್ರ ತನ್ನ ಸಾಮರ್ಥ್ಯ ಎಷ್ಟು ಕೆಲಸ ಮಾಡ್ತದೆ, ಎಷ್ಟು ಔಟ್ಪುಟ್ಟು ಅದ್ರ ಸಾಮರ್ಥ್ಯ ಇದೆ ಅನ್ನೋದನ್ನು ನಾವು ಹಾರ್ಸ್ ಪವರ್ಗಳಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಆ ಹಾರ್ಸ್ ಪವರು ಸಾಮಾನ್ಯವಾಗಿ ನಾವು ಮನೆಯಲ್ಲಿರುವಂಥ ಎಲೆಕ್ಟ್ರಿಕಲ್ ಮೀಟರ್ಗಾಗಿರ್ಬೋದು ಅಥವಾ ಒಂದು ಮನುಷ್ಯ ಒಂದು ಕೆಲಸವನ್ನು ಮಾಡಿದಾಗ ನಾವು ಮೆಜರ್ಮೆಂಟ್ ಮಾಡಲ್ಲ. ಒಂದು ಮಷಿನರಿ ಪಾರ್ಟ್, ಒಂದು ಯಂತ್ರದ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನು ನಾವು ಹಾರ್ಸ್ ಪವರ್ ನೋಡ್ತೀವಿ. ಬೆಸ್ಟ್ ಎಕ್ಸಾಂಪಲೇ ನಮ್ಮ ಮನೆಯಲ್ಲಿ ಅಥವಾ ಹೊಲಗಳಲ್ಲಿ ಬೋರ್ವೆಲ್ ಹಾಕಿರ್ತೀವಿ, ಬಾವಿಗಳಲ್ಲಿ ಮೋಟ್ರ್ ಕೂಡಿಸಿರ್ತೀವಿ.
ಆ ಬೋರ್ವೆಲ್ನ ಅಥವಾ ಮೋಟರ್ನ ಆ ನೀರನ್ನು ಹೊರಗೆ ಹಾಕುವಂಥ ಪಂಪ್ ಸೆಟ್ಗಳಂತಿರ್ತವೆ, ಪಂಪ್ ಇರ್ತದೆ. ಆ ಪಂಪ್ ಎಷ್ಟು ಹೊರಗೆ ಮಾಡ್ತತಿ, ನೀರನ್ನು ಎಷ್ಟು ಜಾಸ್ತಿ ಕಂಟೆಂಟನ್ನು ಹೊರಗೆ ಹಾಕ್ತದೆ, ಆ ಪಂಪ್ನ ಅಥವಾ ಮೋಟರ್ನ ಸಾಮರ್ಥ್ಯ ಎಷ್ಟು ಅನ್ನೋದನ್ನು ನಾವು 4 HP 5 HP 6 HP ಅನ್ನೋ ವರ್ಡನ್ನು ಯೂಸ್ ಮಾಡ್ತೀವಿ. HP ನಥಿಂಗ್ ಬಟ್ ಹಾರ್ಸ್ ಪವರ್. ಸೊ ಇಲ್ಲಿ 1 ಹಾರ್ಸ್ ಪವರ್ ಅಂದರೆ ಎಷ್ಟು ವ್ಯಾಟ್ಗೆ ಈಕ್ವಲ್ ಆಗಿದೆ ಅಂತ ಕೇಳ್ತಾನೆ, ಅದೇ 746 ವ್ಯಾಟು ಅಂತ ನೋಡ್ತೀವಿ. ಸೊ 1 HP ಈಸ್ ಈಕ್ವಲ್ ಟು 746 ವ್ಯಾಟ್ಗೆ ಈಕ್ವಲು ಅಂತ ಅರ್ಥ. ಸೊ ಕ್ವಶನ್ ಕೇಳ್ಬೋದು ನಿಮಗೆ, ಹಾರ್ಸ್ ಪವರ್ ಎಲ್ಲಿ ಯೂಸ್ ಮಾಡ್ತೀರಿ ಅಂತಲೇ ಕೇಳ್ಬೋದು. ಕೇವಲ ಮಷಿನರಿ ಪಾರ್ಟ್ಗಳ ಯಂತ್ರಗಳ ಸಾಮರ್ಥ್ಯವನ್ನು ಅಳತೆ ಮಾಡಬೇಕಾದ್ರೆ ಮಾತ್ರ ನಾವು ಯೂಸ್ ಮಾಡ್ತೀವಿ. ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿರಲಿ. ನೆಕ್ಸ್ಟ್, ವಜ್ರದ ವಕ್ರೀಭವನ ಸೂಚ್ಯಾಂಕ ಎಷ್ಟು ಅಂತ ಕೇಳ್ತಾನೆ. ಏನು ಸರ್ ಇದನ್ನು ವಕ್ರೀಭವನ ಸೂಚ್ಯಾಂಕ ಅಂತ ಹೊಸ ವರ್ಡ್ ಕೇಳ್ತಾ ಇದ್ದಲ್ಲ, ಇದನ್ನು ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್, ಇದನ್ನು ನಾವು ಇಂಗ್ಲೀಷ್ನಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಏನಿಲ್ಲರಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಇದೊಂದು ವಸ್ತು ಅಂತ ತಿಳ್ಕೊಳ್ಳಿ. ಈ ವಸ್ತುನಲ್ಲಿ ಒಂದು ಬೆಳಕನ್ನು ಹಾಕಿದಾಗ ಬೈ ದ ಫಿನಾಮಿನನ್ ಆಫ್ ರಿಫ್ರಾಕ್ಷನ್, ವಕ್ರೀಭವನ ಒಂದು ಸಿದ್ಧಾಂತದ ಮೇಲೆ ಬೆಳಕಿಂಗ್ ಏನಾಗಲ್ಲ, ಸ್ಟ್ರೇಟ್ ಆಗಿ ಮುಂದಕ್ಕೆ ಹೋಗಲ್ಲ. ಬದಲಾಗಿ ಇಲ್ಲಿ ಏನಾಗ್ತದೆ, ಇವೆರಡೂ ಕೂಡಿರುವಂಥ ಜಾಗದಲ್ಲಿ ಸ್ವಲ್ಪ ಬೆಳಕು ಈ ರೀತಿ ಒಳಗಡೆ ಬೆಂಡ್ ಆಗ್ತದೆ. ಸೊ ಈ ಬೆಂಡ್ ಆಗುವಾಗ ಬೆಳಕು ಎಷ್ಟರಷ್ಟು ಬೆಂಡ್ ಆಯಿತು, ಹೌ ಮಚ್ ಲೈಟ್ ಬೆಂಡ್ಸ್ ಅನ್ನೋದನ್ನು ನಾವು ಒಂದು ಇಂಡೆಕ್ಸಲ್ಲಿ ಕೊಡ್ತೀವಿ. ಬೆಳಕು ಎಷ್ಟು ಪ್ರಮಾಣ ಬೆಂಡ್ ಆಯಿತು, ಬೆಳಕಿ ಬಾಗಿರುವಂಥ ಪ್ರಮಾಣ ಎಷ್ಟು, ಅದರ ನಂಬರ್ ಎಷ್ಟು ಅಂತ ಕೇಳ್ತೀವಿ. ಆ ನಂಬರನ್ನು ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನೋ ರೂಪದಲ್ಲಿ ಕೊಡ್ತೀವಿ. ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕಂತಂದರೆ, ದಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಎ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಈಸ್ ಈಕ್ವಲ್ ಟು, ವೇಗದ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ವೆಲಾಸಿಟಿ ಆಫ್ ಲೈಟ್ ಇನ್ ವ್ಯಾಕ್ಯೂಮ್, ನಿರ್ವಾತದಲ್ಲಿ ಬೆಳಕಿನ ವೇಗ ಡಿವೈಡೆಡ್ ಬೈ ಮಾಧ್ಯಮದಲ್ಲಿ ಬೆಳಕಿನ ವೇಗ. ಇಲ್ಲಿ ಮಾಧ್ಯಮ ಅಂದರೆ ಯಾವುದು ಅಂತಂದರೆ, ನೀವು ಯಾವುದರಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸನ್ನು ಕಂಡುಹಿಡಬೇಕಂದಿರೋ ಅದರ ವೇಗ. ಗ್ಲಾಸಿಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಕಂಡುಹಿಡಬೇಕಾ, ಡೈಮಂಡ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಕಂಡುಹಿಡಬೇಕಾ, ಯಾವುದರಲ್ಲಿ ಬೆಳಕು ಎಷ್ಟು ಬಾಗ್ತಾ ಇದೆ ಅಂತ ನೀವು ಕಂಡುಹಿಡಬೇಕಂದಿಲ್ಲ, ಅದರಲ್ಲಿ ಬೆಳಕಿನ ವೇಗ. ನಿಮಗೆ ಗೊತ್ತು, ಯಾವಾಗಲೂ ಬೆಳಕಿನ ವೇಗ ನಿರ್ವಾತದಲ್ಲಿ ಕಾಮನ್ ಸೇಮ್ ಇರ್ತದೆ. ಎಷ್ಟು? 3,00,000 km/s ಇರ್ತದೆ. ಇನ್ನು ಡಿವೈಡೆಡ್ ಬೈ ಮಾಧ್ಯಮದಲ್ಲಿ ಬೆಳಕಿನ ವೇಗ. ಡೈಮಂಡ್ನ ರಿಫ್ರಾಕ್ಟಿವ್ ಇಂಡೆಕ್ಸ್ ನೀವು ಗೊತ್ತಾಗಬೇಕು, ಫೈಂಡ್ ಔಟ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ಯು ಶುಡ್ ನೋ ದ ವೆಲಾಸಿಟಿ ಆಫ್ ಡೈಮಂಡ್, ದ ವೆಲಾಸಿಟಿ ಆಫ್ ಲೈಟ್ ಇನ್ ದ ಡೈಮಂಡ್. ಅದು ನಿಮಗೆ ಗೊತ್ತಿರಲೇಬೇಕು, ನೆನ್ಪಿಟ್ಕೊಳ್ಳಬೇಕು. ಬೆಳಕಿನ ವೇಗ ಡೈಮಂಡಲ್ಲಿ ಎಷ್ಟಂದ್ರೆ 1,24,000 km ಆನ್ ಆ್ಯಂಡ್ ಎವರೇಜ್ 1,24,000 km/s ಇದೆ. ಅವಾಗ 3 0 ಹೋಯ್ತಂದ್ರೆ 300 ಡಿವೈಡ್ ಬೈ 124 ನೀವು ಮಾಡಿ ನೋಡಿದ್ರೆ ನಮಗೆ ಸರಿಯಾಗಿ 2.42 ಅಂತ ಬರ್ತದೆ ಆನ್ಸರ್. ಎಷ್ಟು ಬರ್ತದೆ? 2.42 ಅಂತ ಬರ್ತದೆ. ಸೊ ವಕ್ರೀಭವನ ಸೂಚ್ಯಾಂಕ ಡೈಮಂಡ್ ಎಷ್ಟು ಅಂತ ಕೇಳ್ತಾನೆ. ಹೆಂಗೆ ಲೆಕ್ಕ ಮಾಡ್ಬೇಕು ನಾವು? ನಿರ್ವಾತದಲ್ಲಿ ಬೆಳಕಿನ ವೇಗ ಡಿವೈಡೆಡ್ ಬೈ ವಜ್ರದಲ್ಲಿ ಬೆಳಕಿನ ವೇಗ ಎರಡೆಲ್ಲ ಹಾಕಿದಾಗ ನಮಗೆ ಆನ್ಸರು ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟು ಅಂತಂದರೆ 2.42. ಹಿಂಗೆ ನಿಮಗೆ ಗಾಜಿನ ರಿಫ್ರಾಕ್ಟಿವ್ ಇಂಡೆಕ್ಸ್ ಬೇಕಾಗಿತ್ತು ಅಂತಂದರೆ ಅವಾಗ ನಿರ್ವಾತದಲ್ಲಿ ಬೆಳಕಿನ ವೇಗ ಡಿವೈಡೆಡ್ ಬೈ ಗಾಜಿನಲ್ಲಿ ಬೆಳಕಿನ ವೇಗ. ನಿರ್ವಾತದಲ್ಲಿ ಬೆಳಕಿನ ವೇಗ 3,00,000 ಇದೆ, ಗಾಜಿನಲ್ಲಿ ಬೆಳಕಿನ ವೇಗ 1,50,000 ಇದೆ. ಅವು ಎರಡನ್ನು ಡಿವೈಡ್ ಮಾಡಿದ್ರೆ ನಿಮಗೆ ಎಷ್ಟು? ಗಾಜಿನಲ್ಲಿ ಬೆಳಕಿನ ವೇಗ 2,00,000 ಇದೆ, 2,00,000. ಅವಾಗ ಇದು 3,00,000, ಇದು 2,00,000, ಎರಡು ಡಿವೈಡ್ ಮಾಡಿದ್ರೆ ನಿಮಗೆ 1.5 ಅಂತ ಬರ್ತದೆ. ಹಿಂಗೆ ನಿಮಗೆ ಯಾವ ವಸ್ತುನ ರಿಫ್ರಾಕ್ಟಿವ್ ಇಂಡೆಕ್ಸ್ ಬೇಕಾಗಿದೆಯಲ್ಲ ಅದರ ಬೆಳಕಿನ ವೇಗಗಳು ನಿಮ್ಗೆ ಗೊತ್ತಿರಬೇಕು. ಸೊ ನಿಮ್ಮ ಮ್ಯಾಲಂತೂ ನಿರ್ವಾತದಲ್ಲಿ ಫಿಕ್ಸ್ ಇದೆ, ಕೆಳಗಡೆ ನಿಮ್ಗೆ ಯಾವ ವಸ್ತುನ ರಿಫ್ರಾಕ್ಟಿವ್ ಇಂಡೆಕ್ಸ್ ಬೇಕೋ ಅದರದ್ದು ನಮ್ಗೆ ಏನು ಬೇಕಂದ್ರೆ ಬೆಳಕಿನ ವೇಗ ಬೇಕಾಗ್ತತಿ. ನೀವು ಲೆಕ್ಕ ಮಾಡಿ ನೋಡಿ, ನಮ್ಮ ಆನ್ಸರು 2.42 ಅಂತ ನಾವು ನೋಡ್ತೀವಿ. ಇನ್ನು ವಸ್ತುವಿನ ಪ್ರತಿಬಿಂಬವು ಮೂಡುವ ಮಾನವನ ಕಣ್ಣಿನ ಭಾಗ ಯಾವುದಂತ ಕೇಳ್ತಾನೆ. ಇದಂತೂ ಕಾಮನ್ ಆಗಿ ಗೊತ್ತು ನಿಮಗೆ. ವಸ್ತುವಿನ ಪ್ರತಿಬಿಂಬ ಮೂಡುವಂಥ ಭಾಗವನ್ನೇ ನಾವು ಕಣ್ಣಲ್ಲಿ ನೋಡ್ತೀವಿ. ಹಿಂಭಾಗದಲ್ಲಿ ಒಂದು ಭಾಗ ಇದೆ, ಇದನ್ನೇ ನಾವು ರೆಟಿನಾ ಅಂತ ಕರಿತೀವಿ. ಏನು? ರೆಟಿನಾ. ಯಾವುದೇ ಒಂದು ಇಮೇಜ್ ನಮ್ಮ ಕಣ್ಣಲ್ಲಿ ಎಲ್ಲಿ ಮೂಡ್ತಂದ್ರೆ ರೆಟಿನಾ ಅಂತ ಮೂಡ್ತದೆ. ಇನ್ನು ಇವುಗಳ ಬಗ್ಗೆ ಸ್ವಲ್ಪ ಗೊತ್ತಿರಲಿ, ಇದೇ ಸರಿಯಾದ ಉತ್ತರ ರೆಟಿನಾ. ಇನ್ನು ವರ್ಣಪಟ್ಲ ಅಂತಂದರೆ ಇದನ್ನು ನಾವು ಇಂಗ್ಲೀಷಲ್ಲಿ ಐರಿಸ್ ಅಂತ ಕರಿತೀವಿ. ಏನು ಸರ್ ಐರಿಸ್ ಅಂತಂದರೆ ಕಣ್ಣಿಗೆ ಬಣ್ಣವನ್ನು ನೀಡುವಂಥ ಭಾಗ. ಎಲ್ಲರೂ ಕಣ್ಣು ಬ್ಲ್ಯಾಕ್ ಇರಲ್ಲ, ಕೆಲವೊಬ್ಬರದು ಬ್ರೌನು, ಬ್ಲೂಯಿಶು, ರೆಡ್ಡಿಶು, ಬೇರೆ ಬೇರೆ ಕಣ್ಣ ಬಣ್ಣದಲ್ಲಿ ಇರ್ತಲ್ಲ, ಆ ಬಣ್ಣಕ್ಕೆ ಕಾರಣ ಯಾವಂದ್ರೆ ಐರಿಸು. ಇನ್ನು ಕಾರ್ನಿಯಾ ಅಂತ ಬರ್ತದೆ. ಈ ನಮ್ಮ ಹಿಂಗೆ ಕಣ್ಣು ಹಿಂಗೆ ಟಚ್ ಮಾಡಿದಾಗ ಮೊಟ್ಟ ಮೊದಲು ಮುಟ್ಟುವಂಥ ನಮ್ಮ ಕೈ ಟಚ್ ಆಗುವಂಥ ಭಾಗನೇ ಕಾರ್ನಿಯಾ. ಭಾಳ ಟ್ರಾನ್ಸ್ಪರೆಂಟ್ ಇರ್ತೈತಿ, ಇದ್ರ ಮುಖಾಂತರ ಲೈಟ್ ಬಂದುಬಿಡ್ತೈತಿ. ಕಿಲ್ಲಿದ ಕಾರ್ನಿಯಾ, ಇದ್ರ ಮೇಲಿರುವಂಥ ಹೊರಗಿರುವಂಥ ಭಾಗನೇ ಕಾರ್ನಿಯಾ.
ಆವಾಗ ಈ ಗಿಡದ ಬೆಳಕು ಈ ಕಾರ್ನಿ ಮುಖಾಂತರ ಹೋಗಿ ರೆಟಿನಾ ಮೇಲೆ ಬಿದ್ದಾಗ ನಮಗೆ ರೆಟಿನಾ ಮೇಲೆ ಚಿತ್ರ ಮೂಡುವಂಥ ಜಾಗ ಅಂತ ನೋಡ್ತೀವಿ. ಇನ್ನು ಕಣ್ಣಿನ ಪಾಪೆ ಅಂದರೆ ಪೂಪಿಲ್, ಕಣ್ಣಲ್ಲಿ ಒಂದು ಏನು ಬ್ಲ್ಯಾಕ್ ಸ್ಪಾಟ್ ಅಥವಾ ವೈಟ್ ಸ್ಪಾಟ್ ನೋಡ್ತಿಲ್ಲ, ಈ ಸ್ಪಾಟ್ ಚಿಕ್ಕದಂತೊಂದು ಏನು ಇಡೀ ಮೊಬ್ಬಾದ ಕಪ್ಪಾದ ಕಣ್ಣಲ್ಲಿ ಒಂದು ಬಿಳಿಯಾದ ಒಂದು ಸಣ್ಣ ಚುಕ್ಕಿ ಕಾಣುತ್ತಲ್ಲ, ಅದೇ ನಾವು ಪಾಪೆ ಅಂತ ಕರಿತೀವಿ. ಅದು ಕಣ್ಣೊಳಗೆ ಲೈಟ್ ಎಷ್ಟು ಎಂಟ್ರ್ ಆಗ್ಬೇಕು ಅನ್ನೋದು ಡಿಸೈಡ್ ಮಾಡ್ತತಿ. ಭಾಳ ಬೆಳಕಿದ್ದಾಗ ಚಿಕ್ಕದಾಗ್ತತಿ, ಬೆಳಕು ಕಮ್ಮಿ ಆಗಿ ದೊಡ್ಡದಾಗ್ತತಿ, ತನ್ನಷ್ಟೇ ತಾನೇ ಡಿಸೈಡ್ ಮಾಡಿಕೊಂಡು ಲೈಟ್ ಎಷ್ಟು ಕಣ್ಣಲ್ಲಿ ರೀಚ್ ಆಗ್ಬೇಕು ಅನ್ನೋದು ಡಿಸೈಡ್ ಮಾಡ್ತತಿ. ಸೊ ನೆನ್ಪಿಟ್ಕೋಬೇಕು, ಕಣ್ಣಲ್ಲಿ ಮೂಡುವಂಥ ಚಿತ್ರ ಯಾವಾಗಲೂ ಇನ್ವರ್ಟೆಡ್ ಇಮೇಜ್ ಆಗಿರ್ತತಿ. ಎಂಥ ಇಮೇಜು? ಇನ್ವರ್ಟೆಡ್, ತಲೆ ಕೆಳಗಾದ ಚಿತ್ರ ಅಂತ ಕರಿತೀವಿ. ಗಿಡ ಇಲ್ಲಿ ಮುಂದೆ ನೆಟ್ಟಗೆ ಕಾಣ್ತದೆ ನಮಗೆ, ಬಟ್ ಅದ್ರ ಚಿತ್ರ ಮಾತ್ರ ಉಲ್ಟಾ ಕಾಣ್ತದೆ ನಮ್ಮ ಕಣ್ಣಲ್ಲಿ. ಇದನ್ನು ನಾವು ತಲೆ ಕೆಳಗಾದ ಚಿತ್ರ ಅಂತ ಕರಿತೀವಿ. ಸೊ ನನ್ನ ಕ್ಲಾಸಲ್ಲಿ ಇವುಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಒಂದ್ಸಲ ನೀವು ನೋಡ್ಕೊಳ್ಳಿ. ಇನ್ನು ಕಲ್ಪಕಂ ಪರಮಾಣು ವಿದ್ಯುತ್ ಸ್ಥಾವರ ಕಂಡುಬರುವ ರಾಜ್ಯ ಯಾವುದಂತ ಕೇಳ್ತಿರ್ತಾನೆ. ಸುಮಾರು ನಮ್ಮ ಇಂಡಿಯಾದಲ್ಲಿ ಒಂದು 7-8 ಏನು ಅಟೋಮಿಕ್ ಪವರ್ ಪ್ಲಾಂಟ್ಗಳಿದಾವೆ, ಭಾಳೇನದಾವೆ, ಬಟ್ ಪ್ಲೇಸಸ್ ಮಾತ್ರ ಸ್ವಲ್ಪ ಕಮ್ಮಿ ಅದಾವೆ. ಅಲ್ಲೇ 3-4 ಯೂನಿಟ್ಗಳಿದಾವೆ, ಬಟ್ ಅದರ ಪ್ಲೇಸಸ್ ಭಾಳ ಕಮ್ಮಿ ಅದಾವೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಮಗೆ ಕಲ್ಪಕಂ ಕೇಳ್ತಾನೆ. ಕಲ್ಪಕಂ ಅನ್ನೋದು ಮದ್ರಾಸ್, ಅಥವಾ ಇದನ್ನೇ ಮದ್ರಾಸ್ ಅಟೋಮಿಕ್ ಪವರ್ ಪ್ಲಾಂಟ್ ಅಂತ ಕರಿತೀವಿ. ಇದು ಕಲ್ಪಕಂ ಎಂಬ ಜಾಗದಲ್ಲಿರೋದ್ರಿಂದ ಕಲ್ಪಕಂ ಅಂತ ಕರಿತೀವಿ. ಇದು ಕಂಡುಬರುವಂಥ ರಾಜ್ಯ ಯಾವುದಂತ ಕೇಳ್ತಾನೆ ನಮಗೆ? ತಮಿಳುನಾಡು. ಸೊ ಗುಜರಾತ್, ತಮಿಳುನಾಡು, ರಾಜಸ್ಥಾನ್ ಮತ್ತು ಮಹಾರಾಷ್ಟ್ರ ಇವೆಲ್ಲದರೊಳಗೆ ಸಹಿತ ಅಟೋಮಿಕ್ ಪವರ್ ಪ್ಲಾಂಟ್ಗಳಿದಾವೆ. ಇಲ್ಲಿ ಕಲ್ಪಕಂ ಬಗ್ಗೆ ಕೇಳಿರೋದ್ರಿಂದ ಅದರ ಸರಿಯಾದ ಉತ್ತರ ತಮಿಳುನಾಡು. ಮಿಕ್ಕಿ ನಿಮ್ಗೊಂದು ಚಾರ್ಟ್ ಕೊಟ್ಟಿನಿ, ವಿಡಿಯೋ ಪಾಸ್ ಮಾಡಿಕೊಂಡು ಅವೆಲ್ಲನೂ ಬರ್ಕೊಂಡು ಮುಂದೋಗಿ ನೀವು ನೋಡ್ರಿ. ಕಾರ್ಬನ್ ಸಂಯುಕ್ತಗಳ ಅನುರೂಪ ಶ್ರೇಣಿಯಲ್ಲಿನ ಕ್ರಮಾನುಗತ ಸದಸ್ಯರುಗಳ ನಡುವಿನ ವ್ಯತ್ಯಾಸ ಏನು ಅಂತ ಕೇಳ್ತಾನೆ. ಫಸ್ಟ್ ಅನುರೂಪ ಶ್ರೇಣಿಗಳು ಅಂತಂದರೆ ಈ ಈಥೇನ್, ಮೀಥೇನ್, ಪ್ರೋಪೇನ್, ಬ್ಯೂಟೇನ್ ಅಂತ ನೋಡ್ತೀವಲ್ಲ, ಅಥವಾ ಈಥೀನ್, ಮೀಥೀನ್, ಪ್ರೋಪೀನ್, ಈಥೈನ್, ಮೀಥೈನ್, ಪ್ರೋಪೈನ್, ಬ್ಯೂಟೈನ್, ಈ ರೀತಿ ಏನು ನೀವು ಈ ಕಾರ್ಬೋಹೈಡ್ರೇಟ್ಗಳಲ್ಲಿ ಹೈಡ್ರೋಕಾರ್ಬನ್ಗಳಲ್ಲಿ ಬರುವಂಥ ಈ ಪೆಟ್ರೋಲಿಯಂ ಪ್ರಾಡಕ್ಟಿಂದ ನಾವು ಗ್ಯಾಸಸ್ ಏನು ತಯಾರು ಮಾಡ್ತೀವಲ್ಲ, ಅವುಗಳ ಅನುಕ್ರಮವಾಗಿ ಯಾವ ರೀತಿ ವ್ಯತ್ಯಾಸ ಇರ್ತದೆ ಒಂದು ಹೈಡ್ರೋಕಾರ್ಬನ್ಗೆ ಮತ್ತೊಂದು ಹೈಡ್ರೋಕಾರ್ಬನ್ಗೆ, ಒಂದು ಗ್ಯಾಸ್ಗೆ ಮತ್ತೊಂದು ಗ್ಯಾಸ್ಗೆ ಇರುವಂಥ ಡಿಫ್ರೆನ್ಸ್ ಏನು ಅಂತ ಕೇಳ್ತೀನಿ. ಸಾಮಾನ್ಯವಾಗಿ ನೀವು ಇದನ್ನು ಗೊತ್ತಾ ನಿಮಗೆ? ಮೀಥೇನ್ ಯಾವ ರೀತಿ ಬರೀತೀರಿ? ಈಥೇನ್, ಮೀಥೇನ್ ಅಂತ ಬಂದಾಗ ನೀವು ಈ ರೀತಿ ಬರ್ತೀವಿ: CH4, C2H6, C3H8, C4H10, ಹೌದಲ್ಲ? ಇದನ್ನು ನಾವು ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್ ಅಂತ ನಾವು ಕರಿತೀವಿ. ಈ ಪ್ರತಿಯೊಂದರ ನಡುವೆ ನೀವು ಅಬ್ಸರ್ವ್ ಮಾಡಿಕೊಂಡಾಗ ಎಷ್ಟು ಡಿಫ್ರೆನ್ಸ್ ಇದರ? ಕಾರ್ಬನ್ನಲ್ಲಿ ಒಂದು ಡಿಫ್ರೆನ್ಸ್ ಇದೆ, ಹೈಡ್ರೋಜನಲ್ಲಿ 2 ಡಿಫ್ರೆನ್ಸ್ ಇದೆ. ಕಾರ್ಬನ್ನಲ್ಲಿ ಒಂದು ಡಿಫ್ರೆನ್ಸ್ ಅಂದರೆ ಒಂದು ಕಾರ್ಬನ್ ಡಿಫ್ರೆನ್ಸ್ ಇದೆ. ಇಲ್ಲಿ ನೋಡಿರಿ, ಕಾರ್ಬನ್ 1 2 3 4 ಇದೆ. ಹೈಡ್ರೋಜನ್ ನೋಡಿರಿ 2 4 6 8 10 ಅಂತಿದೆ. ಹಾಗಾಗಿ ಪ್ರತಿ ಹೈಡ್ರೋಜನ್ ನಡುವಿನ ಡಿಫ್ರೆನ್ಸ್ ಎಷ್ಟು? 2. ಹಾಗಾಗಿ ಕಾರ್ಬನ್ನಲ್ಲಿ ಒಂದು ಡಿಫ್ರೆನ್ಸ್ ಇದೆ, ಹೈಡ್ರೋಜನಲ್ಲಿ 2 ಡಿಫ್ರೆನ್ಸ್ ಇದ್ದಾವೆ. ಪ್ರತಿಯೊಂದು ಹೈಡ್ರೋಕಾರ್ಬನ್ಗಳಲ್ಲಿ ನಾವು ಅಬ್ಸರ್ವ್ ಮಾಡಿಕೊಂಡಾಗ ಈ CH2 ಅನ್ನೋದೇನಾಗ್ತದೆ? ಡಿಫ್ರೆನ್ಸ್ ಆಗ್ತದೆ. ಈ CH4ಗೆ ಒಂದು C ಒಂದು 2 H ಕೂಡಿಸ್ಬಿಟ್ರೆ ಮುಂದಿನ ಸದಸ್ಯ ಸಿಗ್ತದೆ ನಮಗೆ. ಇಲ್ಲಿ ಮತ್ತೆ ಇದಕ್ಕೆ ಒಂದು C ಸೇರಿಸ್ಬಿಟ್ಟು ಇದಕ್ಕೊಂದು 2H ಸೇರಿಸ್ಬಿಟ್ಟು ಅಂದರೆ ಮತ್ತೆ ಮುಂದಿನ ಸದಸ್ಯ ಸಿಗ್ತದೆ. ಹಿಂಗೆ ಹಿಂದಿನ ಸದಸ್ಯಗೆ ಮುಂದಿನ ಸದಸ್ಯಗೆ, ಹಿಂದಿನ ಮೆಂಬರ್ಗೆ ಮುಂದಿನ ಮೆಂಬರ್ಗೆ ಇರುವಂಥ ಡಿಫ್ರೆನ್ಸ್ ಎಷ್ಟು ಅಂತಂದರೆ CH2 ಅಂತ ನಾವು ಅಬ್ಸರ್ವ್ ಮಾಡ್ಕೋಬೇಕು ಇಲ್ಲಿ. ಸೊ ಪ್ರತಿ ಒಂದೇ ನಡುವೆ ಇರುವಂಥ ಡಿಫ್ರೆನ್ಸ್ ಎಷ್ಟು ಅಂದರೆ ಒಂದು ಕಾರ್ಬನ್ ಡಿಫ್ರೆನ್ಸ್ ಇರ್ತದೆ, ಇನ್ನೊಂದು ಹೈಡ್ರೋಜನ್ ಡಿಫ್ರೆನ್ಸ್ ಇರ್ತದೆ. ಯಾಕೆ ಸರ್ ನೀವು ಈವನ್ ನಂಬರ್ ತೊಗೊಂಡ್ರಲ್ಲ, ಆಡ್ ನಂಬರ್ ತೊಗೋಬೋದಲ್ಲ? ತೊಗೋಬೋದು ನೀವು. ಹೆಂಗೆ? CH3 ಅಂತ ತೊಗೋತೀವಿ, ಆವಾಗ C2H5 ಅಂತ ಸಿಗ್ತದೆ, C3H7 ಅಂತ ಸಿಗ್ತದೆ. ಈ ರೀತಿ ಸಹಿತ ಹೈಡ್ರೋಕಾರ್ಬನ್ ನಾವು ಅಬ್ಸರ್ವ್ ಮಾಡ್ಬೋದು. ಬಟ್ ಇಲ್ಲಿ ಸಹಿತ ನೀವು ಕಾರ್ಬನ್ ಒಂದೊಂದು ಡಿಫ್ರೆನ್ಸ್ ಆಗ್ತದೆ, ಹೈಡ್ರೋಜನ್ 2 ಡಿಫ್ರೆನ್ಸ್ ಆಗ್ತದೆ. ನೀವೇನೇ ಒಂದು ಹೈಡ್ರೋಕಾರ್ಬನ್ಸ್ ಅಬ್ಸರ್ವ್ ಮಾಡಿರಿ, ಕಾರ್ಬನ್ನಲ್ಲಿ 1, ಹೈಡ್ರೋಜನಲ್ಲಿ 2, ಪ್ರತಿ ಹಿಂದಿನ ನಂಬರ್ಗೆ ಮುಂದಿನ ನಂಬರ್ಗೆ ಡಿಫ್ರೆನ್ಸು ಈ ರೀತಿ ಡಿಫ್ರೆನ್ಸ್ ಇರೋದನ್ನು ಅಬ್ಸರ್ವ್ ಮಾಡ್ತೀವಿ. CH3 ಭಾಳ ಡಿಫ್ರೆನ್ಸ್ ಆಯಿತು, ಕಮ್ಮಿ ಡಿಫ್ರೆನ್ಸ್ ಆಯಿತು. C2H5 ಈ ರೀತಿ ಇರಲ್ಲ, ನಮಗೆ ಡಿಫ್ರೆನ್ಸು CH2 ರೂಪದಲ್ಲಿ ಇರೋದನ್ನು ಅಬ್ಸರ್ವ್ ಮಾಡ್ತೀವಿ. ಫಾಸ್ಫರಸ್ ಪೆಂಟಾಕ್ಸೈಡ್ P2O5 ಅಂತಿದೆ. ಈ ಸಂಯುಕ್ತದಲ್ಲಿ ಫಾಸ್ಫರಸ್ನ ವೆಲೆನ್ಸಿ ಎಷ್ಟು ಅಂತ ಕೇಳ್ತಾನೆ. ನೋಡಿಲ್ಲಿ ವೆಲೆನ್ಸಿಗಳಂತ ನೋಡ್ತೀವಿ. ವೆಲೆನ್ಸಿ ಅಂತಂದ್ರೆ ಫಾಸ್ಫರಸ್ಸಲ್ಲಿ ರಿಯಾಕ್ಷನ್ ಆಗಬೇಕಾದ್ರೆ ಎಷ್ಟು ವೆಲೆನ್ಸಿ ಇದೆ, ಎಷ್ಟು ವೆಕೆನ್ಸಿ ಇದ್ದಾವೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡಬೇಕಾಗ್ತದೆ. ಸೊ ಇಲ್ಲೊಂದು ಕೆಮಿಕಲ್ ಇದೆ, ಇದನ್ನು ಫಾಸ್ಫರಸ್ ಪೆಂಟಾಕ್ಸೈಡ್ P2O5 ಅಂತ ಕೊಡ್ತಾನೆ. ಪರ್ಟಿಕ್ಯುಲರ್ ಆಗಿ ಫಾಸ್ಫರಸ್ನ ವೆಲೆನ್ಸಿ ಎಷ್ಟು, ಪಿನ ವೆಲೆನ್ಸಿ ಎಷ್ಟು ಅಂತ ಕೇಳ್ತಾನೆ. ವೆಲೆನ್ಸಿ ನಾವು ಚೆಕ್ ಮಾಡ್ಕೋಬೇಕಾದ್ರೆ ನಮಗೆ ಕಾಮನ್ ಆಗಿ ಆಕ್ಸಿಜನ್ ವೆಲೆನ್ಸಿ ಗೊತ್ತು. ಆಕ್ಸಿಜನ್ ಬರಬೇಕಾದ್ರೆ ನಾವು -2 ಅಂತ ಬರಿತೀವಿ, O-2 ಅಂತ ಬರಿತೀವಿ. ಹಾಗಾಗಿ ಆಕ್ಸಿಜನ್ನ ವೆಲೆನ್ಸಿ ನಮ್ಗೆ ಗೊತ್ತಿದ್ದಾಗ ಮುಂದಿನ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು.
ದಟ್ ಈಸ್ ಇಲ್ಲಿ ಎಷ್ಟು ಪಿ ಅದಾವೆ ರೀ, 2 ಪಿ ಅದಾವ, 2 ಇಂಟು ಪಿ ಅದಾವೆ, ಪ್ಲಸ್ ಆಕ್ಸಿಜನ್ ಎಷ್ಟು ಅದಾವ, 5 ಅದಾವೆ, ದಟ್ ಈಸ್ 5 ಇಂಟು ಓ ಅಂತ ನೋಡ್ತೀವಿ. ಇವೆರಡನ್ನು ಸೇರಿಸಾಗ ನಮಗೆ ವೇಲೆನ್ಸಿ ಸಿಗ್ತದೆ. ಈಗ ಆವಾಗ 2 ಇಂಟು ಪಿ ಫಾಸ್ಫರಸ್ನ ವೇಲೆನ್ಸಿ ಗೊತ್ತಿಲ್ಲ, ಹಾಗೆ ಇರಲಿ, ಪ್ಲಸ್ ಓ 5 ಇಂಟು ನಮಗೆ ಓನ ಆಕ್ಸಿಜನ್ ವೇಲೆನ್ಸಿ ಗೊತ್ತಿದೆ ಎಷ್ಟು, -2 ಅಂತ ನೋಡ್ತೀವಿ. ಆವಾಗ 2 ಇಂಟು ಪಿ 2p ಪ್ಲಸ್ 5 ಇಂಟು -2 ಬಂದಾಗ ಎಷ್ಟಾಯಿತು, -10 ಆಯಿತು. ಆವಾಗ 2p -10 ಈಸ್ ಈಕ್ವಲ್ ಟು 0 ಅಂತ ತಗೋತೀವಿ. 2p ಈಸ್ ಈಕ್ವಲ್ ಟು -10 ಆ ಕಡೆ ಕಳಿಸ್ಬಿಡೋಣ, +10 ಆಗ್ತತಿ. ಆವಾಗ p ಈಸ್ ಈಕ್ವಲ್ ಟು ಅಂತ ಬಂದಾಗ 2 1s 2 5s. ಸೊ ಪಿನ ವೇಲೆನ್ಸಿ ಎಷ್ಟು ಅಂತ ನೋಡ್ತೀವಿ ನಾವು. 5 ಅನ್ನೋದು ಫಾಸ್ಫರಸ್ನ ವೇಲೆನ್ಸಿಯಾಗಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಹಾಗಾಗಿ ಸರಿಯಾದ ಉತ್ತರ ಎಷ್ಟು ಅಂತಂದರೆ 5 ಅಂತ ನೋಡ್ತೀವಿ. ಹಿಂಗೆ ಮಾಡಿರಿ ಅಂತ ಗಾಬರಿ ಆಗಬೇಡ್ರಿ, ಎರಡನ್ನೂ ಕೂಡಿಸ್ಕೋಬೇಕಷ್ಟೇ. ಸೊ ಫಾಸ್ಫರಸ್ 2 ಅದಾವೆ, ಹಿಂಗಾಗಿ 2 ತೊಗೊಂಡಿನಿ, 3 ಇದ್ರೆ 3 ತೊಗೋಬೇಕು, 4 ಇದ್ರೆ 4 ತೊಗೋಬೇಕು, ಎಷ್ಟಾಯ್ತು ಅಷ್ಟು. ಅಲ್ಲಿ ನಮಗೆ ಆಮ್ಲಜನಕದ ವೇಲೆನ್ಸಿ ಗೊತ್ತಿದೆ, ಹಂಗಾಗಿ 2 ಅಂತೇಳಿ ಆ ಬೇಸ್ ಮೇಲೆ ನಾವು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. 2 ಇಂಟು ಪಿ ಪ್ಲಸ್ 5 ಇಂಟು ಓ ಅಂತಿದೆ. 5 ಯಾಕೆ ತೊಗೊಂಡಿವಿ, ಆಮ್ಲಜನಕದ 5 ಕೊಟ್ಟಾನೆ, ಫಾಸ್ಫರಸ್ 2 ಕೊಟ್ಟಾನೆ. ಹಿಂಗೆ ನಮ್ಗೆ ಒಂದು ವೇಲೆನ್ಸಿ ಗೊತ್ತಿರಬೇಕು, ಇನ್ನೊಂದು ವೇಲೆನ್ಸಿ ನಾವು ಈಸಿಯಾಗಿ ಫೈಂಡ್ ಔಟನ್ನು ಮಾಡಬೇಕು. ಹಾಗಾಗಿ ಫಾಸ್ಫರಸ್ನ ವೇಲೆನ್ಸಿ ಎಷ್ಟು ಅಂತ ಕೇಳ್ತಾನೆ, 5 ಅನ್ನೋದು ಇದರ ವೇಲೆನ್ಸಿ. ಹೊಳಪುಳ್ಳ ಆ ಲೋಹ ಯಾವುದು ಅಂತ ಕೇಳ್ತಾನೆ. ಹೊಳಪು ಅಂದ್ರೆ ಶೈನಿಂಗ್ ಆರ್ ಲಸ್ಟರಸ್ ಅಂತ ಕರಿತೀವಿ. ಬೆಳಕು ಬಿದ್ದಾಗ ತನ್ನಷ್ಟಕ್ಕೆ ತಾನೇ ಹೊಳೆಯುವಂಥ ಅಲೋಹ ಯಾವುದು, ಲಸ್ಟರಿಂಗ್ ನಾನ್ ಮೆಟಲ್ ಯಾವುದು ಅಂತ ಕೇಳ್ತಾನೆ. ಗೊತ್ತಿರ್ಬೇಕು ನಿಮಗೆ, ಮೆಟಲ್ಸ್ ಮತ್ತು ನಾನ್ ಮೆಟಲ್ ಡಿಫ್ರೆನ್ಶಿಯೇಟ್ ಮೇಲೆ ಡೆಫಿನೆಟ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ ಎಕ್ಸಾಮ್ದಲ್ಲಿ. ಸೊ ಮೆಟಲ್ಗಳು, ಎಲ್ಲ ಮೆಟಲ್ಗಳು ಸಹಿತ ಸಾಮಾನ್ಯವಾಗಿ ಲೈಟ್ ಬಿದ್ದಾಗ ಹೊಳಿತತಿ. ಯಾವುದು ಮಬ್ಬಾಗಿರುವಂಥ ಹೊಳಪನ್ನು ಹೊಂದಿರದೇ ಇರುವಂಥ ಮೆಟಲ್ ಯಾವುದೂ ಇಲ್ಲ. ದ್ರವ ರೂಪದ ಲೋಹಗಳು ಸಹಿತ ಏನಾಗ್ತವೆ, ಹೊಳಿತವೆ. ಬಟ್ ಇನ್ ಜನರಲಿ ನಾನ್ ಮೆಟಲ್ಸ್ ಏನಾಗಲ್ಲ, ಹೊಳೆಯುವುದಿಲ್ಲ. ಆದರೂ ಒಂದು 2 ಎಕ್ಸೆಪ್ಷನ್ ಕೇಸಲ್ಲಿ 2 ನಾನ್ ಮೆಟಲ್ಗಳು ಹೊಳಿತವೆ. ಅದೇ ಒಂದು ಅಯೋಡಿನ್, ಇನ್ನೊಂದು ಗ್ರಾಫೈಟ್. ಅಯೋಡಿನ್ ಮತ್ತು ಗ್ರಾಫೈಟ್ ಎಂಬ 2 ಆಲೋಹಗಳು ಮಾತ್ರ ಹೊಳಿತವೆ. ಸರ್ ಗ್ರಾಫೈಟ್ ಹೆಂಗೆ ನಾನ್ ಮೆಟಲ್ ಆಗ್ತದೆ ಅಂತ ಗಾಬರಿ ಆಗ್ಬೇಡ್ರಿ, ಇದೇ ಕಾರ್ಬನ್ನ ಒಂದು ರೂಪ. ಇಟ್ ಈಸ್ ಅ ಅಲೋಟ್ರೋಪ್ ಆಫ್ ಕಾರ್ಬನ್. ಕಾರ್ಬನ್ನ ಒಂದು ಬಹುರೂಪ ಅಂತ ನೋಡ್ತೀವಿ. ಕಾರ್ಬನ್ ಅಂದ್ರೂ ಒಂದೇ, ಗ್ರಾಫೈಟ್ ಅಂದ್ರೂ ಒಂದೇ. ಹಾಗಾಗಿ ನಮಗೆ ಬ್ರೋಮಿನ್, ಫಾಸ್ಫರಸ್, ಬೆಳ್ಳಿ ಮತ್ತು ಅಯೋಡಿನ್ ಆಪ್ಷನ್ ಕೊಡ್ತಾನೆ. ಸೊ ಸರಿಯಾದ ಉತ್ತರ ಯಾವುದು ಅಂತಂದರೆ ಅಯೋಡಿನ್ ಅನ್ನೋದು ಹೊಳಪನ್ನು ಹೊಂದಿರುವಂಥ, ಹೊಳಪಂದ್ರೆ ತನಗೆ ಸ್ವಂತ ಬೆಳಕಿಲ್ಲ, ಹಿಂಗೆ ಒಳಗಿಂದ ಲೈಟ್ ಹಾಕಿದಾಗ ತನ್ನಷ್ಟಕ್ಕೆ ತಾನೇ ಮತ್ತು ಲೈಟ್ ರಿಫ್ಲೆಕ್ಟ್ ಮಾಡುವಂಥ, ಶೈನಿಂಗ್ ಕೊಡುವಂಥ ವಸ್ತು ಯಾವುದು, ಅಯೋಡಿನ್. ಇನ್ನು ಬ್ರೋಮಿನ್ ಇದು ಲಿಕ್ವಿಡ್ ರೂಪದಲ್ಲಿರುವಂಥ ಆ ಲೋಹ, ಬರ್ಕೋಬೇಕು, ದ್ರವ ರೂಪದಲ್ಲಿರುವಂಥ ಆ ಲೋಹ. ದ್ರವ ರೂಪದಲ್ಲಿರುವಂಥ ಲೋಹಗಳು ಯಾವ್ಯಾವು, ಪಾದರಸ ಮತ್ತು ಗ್ಯಾಲಿಯಂ ಅನ್ನೋದು ಲಿಕ್ವಿಡ್ ಮೆಟಲ್ಸ್. ಆದರೆ ಲಿಕ್ವಿಡ್ ನಾನ್ ಮೆಟಲ್ ಯಾವುದು, ಬ್ರೋಮಿನ್. ಇನ್ನು ಬೆಳ್ಳಿ ಬಗ್ಗೆ ನಿಮ್ಗೆ ಒಂದು ಐಡಿಯಾ ಗೊತ್ತಿರಬೇಕು. ಬೆಳ್ಳಿ ಅನ್ನೋದು ಅತಿ ಹೆಚ್ಚು ವಿದ್ಯುತ್ ವಾಹಕತೆ ಹೊಂದಿರುವಂಥ ವಸ್ತು, ಅತಿ ಹೆಚ್ಚು ವಿದ್ಯುತ್ ವಾಹಕತೆ ಹೊಂದಿರುವಂಥ ವಸ್ತು. ಹೈಲಿ ಎಲೆಕ್ಟ್ರಿಕ್ ಕಂಡಕ್ಟಿಂಗ್ ಪ್ರಾಪರ್ಟಿ ಇದಕ್ಕೆ. ಯಾವುದು, ಕಾಪರ್ ಮತ್ತು ಅಲ್ಯೂಮಿನಿಯಂಗಿಂತ ಹೆಚ್ಚು ಸ್ಪೀಡಾಗಿ ಕರೆಂಟ್ ಎದುರೋ ಪಾಸ್ ಆಗ್ತದೆ, ಬೆಳ್ಳಿಯಲ್ಲಿ ಪಾಸ್ ಆಗ್ತತಿ. ಇನ್ನು ಫಾಸ್ಫರಸ್ ಅನ್ನೋದು ಗೊತ್ತು, ವೈಟ್ ಫಾಸ್ಫರಸ್ ಮತ್ತು ರೆಡ್ ಫಾಸ್ಫರಸ್ ನಾವು ಯೂಸ್ ಮಾಡ್ತೀವಿ. ಸಾಮಾನ್ಯವಾಗಿ ಮೂಳೆಗಳಲ್ಲಿ, ಹಲ್ಲುಗಳಲ್ಲಿ ಕ್ಯಾಲ್ಸಿಯಂ ಜೊತೆಗೆ ಫಾಸ್ಫರಸ್ ಕಂಟೆಂಟ್ ಸಹಿತ ನಾವು ಅಬ್ಸರ್ವೇಷನ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಹೊಳೆಯುವಂಥ ಆ ಲೋಹಗಳು 2 ಅದಾವೆ, ಅಯೋಡಿನ್ ಮತ್ತು ಗ್ರಾಫೈಟು. ಇಲ್ಲಿ ಒಂದೇ ಇದೆ, ಅಯೋಡಿನ್ ಆಪ್ಷನ್ ಒಂದೇ ಇರೋದ್ರಿಂದ ಒಂದೇ ಕ್ಲಿಕ್ ಮಾಡಬೇಕಾಗ್ತದೆ. ಹಾಗಾಗಿ ಅಯೋಡಿನ್ ಅನ್ನೋದು ಸರಿಯಾದ ಉತ್ತರ. ನೋಡ್ರಿ, ಈ ಕ್ವಶನ್ ಸ್ವಲ್ಪ ಡಿಫಿಕಲ್ಟ್ ಇದೆ, ಮಾಡಬೇಕು. ಏನಿದೆ, 11 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ನಲ್ಲಿರುವ ಪರಮಾಣುಗಳ ಸಂಖ್ಯೆ ಎಷ್ಟು. ಪರಮಾಣುಗಳ ಸಂಖ್ಯೆಯನ್ನು ನಾವು ಮೋಲ್ ಅಂತ ಕರಿತೀವಿ. ಮೋಲ್, ಅಟಮ್ಗಳ ಸಂಖ್ಯೆ, ಪರಮಾಣುಗಳ ಸಂಖ್ಯೆಯನ್ನು ನಾವು ಮೋಲ್ ಅಂತ ಕರಿತೀವಿ. ಒಟ್ಟ 11 ಗ್ರಾಮ್ ಒಳಗಡೆ ಇರುವಂಥ ಕಾರ್ಬನ್ ಡೈಆಕ್ಸೈಡಲ್ಲಿ ಎಷ್ಟು ಅಟಮ್ಸ್ ಅದಾವೆ ಅನ್ನೋ ಕ್ವಶನ್ ಕೇಳ್ತಾನೆ. ಹೆಂಗೆ ಸರ್ ಇದು, ಹೆಂಗೆ ಲೆಕ್ಕಾಚಾರ ಮಾಡಬೇಕಂತ ಗಾಬರಿ ಆಗ್ಬೇಡ್ರಿ. ಫಸ್ಟ್ ನಾವೇನು ಮಾಡೋಣ, ಪರಮಾಣುಗಳ ಸಂಖ್ಯೆ ಅಂತ ಅಂದಾಗ ಅದರ ಮಾಸ್ ನಂಬರ್ ಬಗ್ಗೆ ನಾವು ಸ್ವಲ್ಪ ಐಡಿಯಾ ಇರಬೇಕು. ಮಾಸ್ ನಂಬರ್ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಏನು ಸರ್ ಮಾಸ್ ನಂಬರ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ ಅಂತಂದರೆ, ಗೊತ್ತಾ ನಿಮಗೆ, ಕಾರ್ಬನ್ ಡೈಆಕ್ಸೈಡ್ ಫಸ್ಟು 1 ಗ್ರಾಮ್ಗೆ ಲೆಕ್ಕ ಮಾಡೋಣ. ಏನು ಲೆಕ್ಕ ಮಾಡೋಣ, 1 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ ಏನೇನು ಅದಾವೆ ಅನ್ನೋದು ಅಬ್ಸರ್ವ್ ಮಾಡೋಣ. ಗೊತ್ತು ನಿಮಗೆ, ಕಾರ್ಬನ್ ಡೈಆಕ್ಸೈಡ್ ಏನೇನದಾವೆ, ಒಂದು ಕಾರ್ಬನ್ ಐತಿ, 2 ಆಕ್ಸಿಜನ್ಗಳದಾವೆ. ಕಾರ್ಬನ್ನ ಪರಮಾಣು ಸಂಖ್ಯೆ ಎಷ್ಟು, 6. ಇದರ ಅಟೋಮಿಕ್ ಮಾಸ್ ನಂಬರ್ ಎಷ್ಟು, 12. ಆಕ್ಸಿಜನ್ ಅಟೋಮಿಕ್ ನಂಬರ್ ಎಷ್ಟು, 8. ಮಾಸ್ ನಂಬರ್ ಎಷ್ಟು, 16. ಇದರದ ಅಟೋಮಿಕ್ ನಂಬರ್ 8,
ಮಾಸ್ ನಂಬರ್ 16. ಸೊ ಒಟ್ಟಿನಲ್ಲಿರುವ ಪರಮಾಣುಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡಬೇಕಾದ್ರೆ ಇಂಡೈರೆಕ್ಟ್ ಅದು ಮಾಸ್ ನಂಬರ್ ಬಗ್ಗೆ ಕೇಳ್ತಾ ಇದ್ದಾನೆ ನಮಗೆ, ಅಂದ್ರೆ ಮೋಲ್ ನಂಬರ್ ಕೇಳ್ತಾ ಇದ್ದಾನೆ. ಹಾಗಾಗಿ ನಾವು ಮೇಲಿರುವಂಥ ಒಟ್ಟು ಮಾಸ್ ನಂಬರ್ಸನ್ನು ಪ್ಲಸ್ ಮಾಡ್ಕೋಬೇಕಿಲ್ಲಿ. ಹೆಂಗೆ ಪ್ಲಸ್ ಮಾಡ್ಕೋತೀರಿ? 12 + 16 + 16 ಎಲ್ಲವನ್ನು ನೀವು ಪ್ಲಸ್ ಮಾಡಿದ್ರೆ 6 + 6 12, 12 + 2 14, 4 ಕ್ಯಾರಿ 1, ಸೊ 44. ಇದರ ಒಟ್ಟು ಮಾಸ್ ನಂಬರ್ ಎಷ್ಟು ಅಂತ ಬಂದು ನನಗೆ 44 ಅಂತ ಬಂತು. ಎಷ್ಟು ಬಂತು ನನಗೆ? 44 ಅನ್ನೋದು ಇದರ ಮಾಸ್ ನಂಬರ್. ಹಾಗಾಗಿ ಇದರದ್ದು ಟೋಟಲ್ ಎಷ್ಟು ಗ್ರಾಮ್ಸ್ ಅದಾವೆ ಅಂದ್ರೆ 11 ಗ್ರಾಮ್ ಐತಿ. ಎಷ್ಟು ಗ್ರಾಮ್ ಐತಿ? 11 ಗ್ರಾಮ್ ಐತಿ. ಹಾಗಾಗಿ ಇದರಲ್ಲಿರುವಂಥ ಒಟ್ಟು ಪರಮಾಣುಗಳ ಸಂಖ್ಯೆಯನ್ನು ನಾವು ಕೆಳಗಿರುವಂಥ ಆಪ್ಷನ್ ಪ್ರಕಾರ ನಾವು ಲೆಕ್ಕಾಚಾರ ಮಾಡಕ್ಕೆ ಹೋದರೆ ಒಂದು ಸಣ್ಣ ಫಾರ್ಮುಲಾಕ್ಕೆ ಅಪ್ಲೈ ಮಾಡ್ಕೋಬೇಕಾಗ್ತೈತಿ. ದಟ್ ಈಸ್ ಟೋಟಲ್ ಮೋಲ್ಸ್ ಅಥವಾ ಮೋಲ್ ಗ್ರಾಮ್ ಅಥವಾ ಮಾಸ್ ಅಂತ ಬಂದಾಗ ಮೋಲ್ಸ್ ಈಸ್ ಈಕ್ವಲ್ ಟು ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಡಿವೈಡೆಡ್ ಬೈ ಮೋಲ್ ಅಥವಾ ಟೋಟಲ್ ನಂಬರ್ ಆಫ್ ಮೋಲ್ಸ್ ಅಥವಾ ಟೋಟಲ್ ನಂಬರ್ ಆಫ್ ಮಾಸ್ ಅಂತ ನೋಡ್ತೀವಿ. ದಟ್ ಈಸ್ ಮಾಲಿಕ್ಯುಲಾರ್ ಮಾಸ್ ಅಂತ ಕರಿತೀವಿ ಅದನ್ನು ಇಂಗ್ಲೀಷಲ್ಲಿ. ಯಾವ ಮಾಸು? ಮಾಲಿಕ್ಯುಲಾರ್ ಮಾಸ್. ಇದೇ ಬಂದಿತ್ತಲ್ಲಿದೆ ಮಾಲಿಕ್ಯುಲಾರ್ ಮಾಸ್ ಅಂದ್ರೆ ಮಾಸ್ ನಂಬರನ್ನು ಹಾಕಿದಾಗ ಬಂದಿರುವಂಥ ಮಾಸ್. ನಮಗೆ ಇದರ ಮಾಸ್ ಎಷ್ಟು ಕೊಟ್ಟಂದ್ರೆ 12 ಗ್ರಾಮ್ ಕೊಟ್ಟನ. 12 ಡಿವೈಡೆಡ್ ಬೈ ಇದರ ಮಾಲಿಕ್ಯುಲರ್ ಮಾಸ್ ಎಷ್ಟು ಬಂತು? 44 ಬಂತು. ಯಾವ ಟೇಬಲ್ ಕಟ್ ಆಗ್ತದೆ ನೋಡ್ರಿ? ಯಾವ ಟೇಬಲ್ ಕಟ್ ಆಗ್ತದ? 11 ಒಂದ್ಲೆ 11 ನಾಲ್ಕಲೆ ಅಂದರೆ ಎಷ್ಟಾಯ್ತು ನನಗೆ? 1/4 ಅಂತ ಬಂತು. ಎಷ್ಟು ಬಂತು? 1/4 ಅಂದರೆ ಎಷ್ಟು ಮೋಲ್ಸ್ ಬಂತು ನನಗೆ? 1/4. ಬಟ್ 1/4 ಅನ್ನು ನಾವು ಹಿಂಗೆ ಡೈರೆಕ್ಟಾಗಿ ಇಡೋಂಗಿಲ್ಲ. ಇಲ್ಲಿ ಯಾವುದೋ ಆಪ್ಷನ್ದಲ್ಲಿ 1/4 ಇಲ್ಲ. ಬಟ್ ಆದರೆ ನಾವು ಸಾಮಾನ್ಯವಾಗಿ ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಂತ ಬಂದಾಗ ಅವೆಗಾಡ್ರೋ ನಂಬರ್ ಕೇಳಿರ್ಬೋದು. ಒಬ್ಬ ಸೈಂಟಿಸ್ಟ್ ಅವೆಗಾಡ್ರೋ ಮೋಲ್ ಕಾನ್ಸೆಪ್ಟ್ ಬಗ್ಗೆ ತಿಳಿಸ್ಕೊಡ್ತಾನೆ. ಅವೆಗಾಡ್ರೋ ನಂಬರ್ ಎಷ್ಟಿದೆ ಅಂತಂದರೆ 6.02 × 10⁻23 ಅಂತ ನೋಡ್ತೀವಿ. 1 ಮೋಲ್ ಅಂತಂದರೆ ಎಷ್ಟು ಅಂದರೆ ಒಂದು ಮೋಲಲ್ಲಿ ಎಷ್ಟು ಅಟಮ್ಸ್ ಇರ್ತವೆ ಅಂತ ಹೇಳ್ತಾನೆ ಅವೆಗಾಡ್ರೋ ಪ್ರಕಾರ ಅಂತಂದರೆ 6.02 × 022 × 10⁻23 ಅಟಮ್ಸ್ ಅಥವಾ ಪರಮಾಣುಗಳಿರ್ತವೆ ಅಂತ ಹೇಳ್ತಾನೆ. ಹಾಗಾಗಿ ನಾವಿಲ್ಲಿ ಆ ಅವೆಗಾಡ್ರೋ ನಂಬರ್ಗೆ ಕಂಪ್ಯಾರಿಸನ್ ಮಾಡ್ಕೋಬೇಕಾಗ್ತೈತಿ. ಟೋಟಲ್ ಎಷ್ಟು ನಮಗೆ ಮೂಲ ವಸ್ತುಗಳದಾವೆ ಅಂದ್ರೆ 3 ಅದಾವೆ. ಒಂದು ಕಾರ್ಬನ್, ಆಕ್ಸಿಜನ್ ಮತ್ತು ಆಕ್ಸಿಜನ್. ಅದರ ಇದೊಂದು ವಸ್ತು ಅಂತ 3 ನೋಡ್ತೀವಿ. ಅವಾಗ 3 × ಇದರ ಮೋಲಾರ್ ಎಷ್ಟು ಬಂತು? ಮಾಸ್ ಬಂದು ನಮಗೆ 1/4 ಇಂಟು ಅವಾಗ ನಮಗೆ 6.022 × 10⁻23 ಅಂತ ನೋಡ್ತಾ ಇದ್ದೀವಿ. ಅವಾಗ ನಾವು ಈ 3 ಇಂಟು ಹೊರಗಿನ ಇಂಟು 3 ಯಾಕೆ ತೊಗೊಂಡಿವಿ? ಎಷ್ಟು ಟೋಟಲ್ ನಮಗೆ ಇಲ್ಲಿ ಕಣಗಳು ಕೊಟ್ಟರೆ 3 ಕಣಗಳದಾವೆ. ಸೊ ಕಾರ್ಬನ್ ಒಂದು ಐತಿ, ಆಮ್ಲಜನಕ ಒಂದು ಐತಿ, 3 ಐತಿ. ಹಂಗಾಗಿ 3ನ್ನು ಮಲ್ಟಿಪ್ಲೇಷನ್ ಮಾಡಬೇಕಾಗ್ತೈತಿ. ಅವಾಗ 3 × 1 ಬಂದಾಗ 3 ಡಿವೈಡೆಡ್ ಬೈ 4 ಇಂಟು 6.022 × 10⁻23 ಅಂತ ನೋಡ್ತೀವಿ. ಹಾಗಾಗಿ ಇದೇ ನಮಗೆ ಬೇಕಾಗಿರುವಂಥ ಸರಿಯಾಗಿರುವಂಥ ಉತ್ತರ 3/4. ಇದೇ ನಮಗೆ 3/4 ಇಲ್ಲೇ ಸರಿ 4th ಆಪ್ಷನ್ ಇದೆ ಸರಿಯಾದ ಉತ್ತರ ಆಗ್ತೈತಿ. ಬಟ್ 4/3 ಅಂತ ಬಂದಾಗ ಇಲ್ಲ, ಟೋಟಲ್ ಇರೋದೇ ನಮಗೆ 3 ಕಣಗಳದಾವೆ. ಹಾಗಾಗಿ 3ರಿಂದ ನಾವು ಡಿವೈಡ್ ಮಾಡಬೇಕಾಗ್ತೈತಿ. ಹೆಂಗೆ ಮಾಡಿವನ್ನ ಸ್ವಲ್ಪ ಸ್ಟೆಪ್ಸ್ ಎಲ್ಲ ಕರೆಕ್ಟ್ ನೋಡ್ಕೊಳ್ಳಿ. ಟೋಟಲ್ ಮಾಲಿಕ್ಯುಲರ್ ಮಾಸನ್ನು ಅಬ್ಸರ್ವ್ ಮಾಡಬೇಕು. ಮತ್ತು ಎಷ್ಟು ಮಾರ್ಕ್ಸ್? 11 ಗ್ರಾಮ್ ಮಾಸ್ ಅಂತ ಕೊಟ್ಟವನೆ. 11 ಮಾಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಮಾಡ್ಕೊಂಡಾಗ 1/4 ಅಂತ ಬಂತು. ದಟ್ ಈಸ್ 11/44 ಬಂದಾಗ ಅವಾಗ ಡಿವೈಡ್ ಮಾಡ್ಕೊಂಡ್ರೆ 1/4 ಬಂತು. ಟೋಟಲ್ ಎಷ್ಟು ಕಣಗಳದಾವೆ? 3 ಕಾರ್ಬನ್ 1, ಆಮ್ಲಜನಕ 2, ಟೋಟಲ್ 3 ಇರೋದ್ರಿಂದ 3 ಇಂಟು ಅಷ್ಟು ಮಾಡ್ಕೊಬಿಟ್ರೆ ನಮಗೆ ಸರಿಯಾದ ಉತ್ತರ ಸಿಗ್ತದೆ. ಹಾಗಾಗಿ ಸರಿಯಾದ ಉತ್ತರ 4ನೇ ಆಪ್ಷನಲ್ಲಿ ನೋಡ್ತೀವಿ. ಸೊ ಕೊಟ್ಟಿರುವ ಸಂಯುಕ್ತಗಳಲ್ಲಿ ಆಮ್ಲೀಯ ಲವಣ ಯಾವುದು ಅಂತ ಕೇಳ್ತಾನೆ. ಎಸಿಡಿಕ್ ಸಾಲ್ಟ್ ಯಾವುದು ಅಂತ ಕೇಳ್ತಾನೆ. ನಮ್ಗೆ ಎಸಿಡಿಕ್ ಸಾಲ್ಟ್ಗಳಲ್ಲಿ ಎಸಿಡ್ ಅಂಶ ಕಂಡು ಬರಬೇಕಾಗ್ತದೆ. ಇಲ್ಲಿ ಎಸಿಡ್ ಅಂತ ಬಂದಾಗ ನಮಗೆ ಯಾವುದರಲ್ಲಿ ಎಸಿಡ್ ಅಂಶ ಇದೆ ನೋಡ್ರಿ. ಇಲ್ಲಿ ಯಾವುದೇ ಎಸಿಡ್ ಕಾಣ್ತಾ ಇಲ್ಲ. ಇಲ್ಲಿ ಸೋಡಿಯಂ ಕ್ಲೋರೈಡ್ ಬರೀ ಕ್ಲೋರಿನ್ ಅಷ್ಟೇ ಇದೆ, ಎಸಿಡ್ ಇಲ್ಲ. ಬಟ್ ಆದರೆ ಇಲ್ಲಿ ನೀವು CH3 CONA ಇದರಲ್ಲಿ ಸಹಿತ ಎಸಿಡ್ ಇಲ್ಲ. ಬಟ್ ಇದರಲ್ಲಿ ನೀವು ಎಸಿಡನ್ನು ಅಬ್ಸರ್ವ್ ಮಾಡ್ಬೋದು. HCl ಆ್ಯಸಿಡನ್ನು ಅಬ್ಸರ್ವ್ ಮಾಡ್ತಾ ಇದ್ರಿ. ಸೊ NH4Cl ಅಲ್ಲಿ ನಮಗೆ ಒಂದು ಬೇಸ್ ಮತ್ತು ಒಂದು ಆ್ಯಸಿಡ್ ಎರಡನ್ನು ಅಬ್ಸರ್ವ್ ಮಾಡ್ತೀವಿ. ಬಟ್ ಹಂಗಾಗಿ ಇಲ್ಲಿ ಎಸಿಡ್ನ ಲಕ್ಷಣಗಳು ಕಾಣಿಸ್ಕೊಳ್ಳೋದ್ರಿಂದ ಇದನ್ನು ನಾವು ಆಮ್ಲೀಯ ಲವಣಕ್ಕೆ ಉದಾಹರಣೆ ಅಂತ ಕೊಡ್ತೀವಿ. ಅಂದ್ರೆ HCl ಆಗಿರ್ಬೋದು, HNO3 ಆಗಿರ್ಬೋದು, ಅಥವಾ ಸಲ್ಫ್ಯೂರಿಕ್ ಆ್ಯಸಿಡ್ ಆಗಿರ್ಬೋದು. ಇಂಥ ಏನಾದರೂ ಒಂದು ಆಮ್ಲದ ರೂಪದಲ್ಲಿರುವಂಥ ವಸ್ತು ನಮಗೆ ಕಾಣಬೇಕಾಗ್ತತಿ. ಸೊ NH4Cl ಅನ್ನೋದು ಇದು ಆಮ್ಲೀಯ ಗುಣವನ್ನು ಹೊಂದಿದೆ ಅಂತ ನೋಡ್ತೀವಿ. ಬಟ್ NaCl ಯಾಕಿಲ್ಲ ಅಂದರೆ ಇದು Na ಅನ್ನೋದು ಬರೀ ಒಂದು ಮೆಟಲ್ ಇದೆ, ಕ್ಲೋರಿನ್ ಅನ್ನೋದು ನಾನ್ ಮೆಟಲ್ ಇದೆ. ಇಲ್ಲಿ ಯಾವುದೇ ರೀತಿ ಅಸಿಡಿಕ್ ನೇಚರ್ ಇಲ್ಲ, ಹೌದಲ್ಲ. ಈ
NO3 ಪೊಟ್ಯಾಷಿಯಂ ನೈಟ್ರೇಟ್ ಅಂತ ಬಂದು ಇಲ್ಲಿ ಸಹಿತ ಯಾವುದೇ ಆಸಿಡ್ ಕಾಣ್ತಿಲ್ಲ, ಬಟ್ ನಮಗೆ ಆಸಿಡ್ ಕಾಣೋದು NH4Cl ಅಲ್ಲಿ ನಾವು ನೋಡ್ತೀವಿ. ಅಯೋಡಿನ್ ಮತ್ತು ಮರಳಿನ ಮಿಶ್ರಣವನ್ನು ಪ್ರತ್ಯೇಕಿಸುವ ವಿಧಾನ ಯಾವುದು ಅಂತ ಕೇಳ್ತಾನೆ. ಸೊ ಅಯೋಡಿನ್ ಮತ್ತು ಸ್ಯಾಂಡ್ ಎರಡು ಮಿಕ್ಸ್ ಮಾಡಿದಾಗ ಸಪರೇಷನ್ ಹೆಂಗೆ ಮಾಡ್ತೀರಿ, ಸೊ ವಾಟ್ ಇಸ್ ದ ಪ್ರೊಸೀಜರ್ ಅಂತ ಕೇಳ್ತಾನೆ. ಗೊತ್ತಿರಬೇಕು ನಿಮಗೆ, ಅಯೋಡಿನ್ ಅನ್ನೋ ಒಂದು ಮೆಟಲ್ ಐತಲ್ಲ, ಒಂದು ನಾನ್ ಮೆಟಲ್ ಐತಲ್ಲ, ಇದು ಸಬ್ಲಿಮೇಷನ್ಗೆ ಒಳಗಾಗ್ತತಿ. ಏನು ಸರ್ ಸಬ್ಲಿಮೇಷನ್ ಅಂತಂದರೆ, ಒಂದು ವಸ್ತುವಿಗೆ ಘನರೂಪದಲ್ಲಿರುವಂಥ ಒಂದು ವಸ್ತುವಿಗೆ ನಾನು ಸ್ವಲ್ಪ ಬಿಸಿ ಕೊಟ್ಟಾಗ, ಹೀಟ್ ಕೊಟ್ಟಾಗ ಅದು ನೇರವಾಗಿ ಗ್ಯಾಸ್ ಸ್ಥಿತಿಗೆ ಕನ್ವರ್ಟ್ ಆಗ್ತತಿ. ಹೆಂಗೆ ಕನ್ವರ್ಟ್ ಆಗ್ತದೆ? ಗ್ಯಾಸ್. ಸೊ ಒಂದು ಸಾಲಿಡ್ ಇದೆ, ಅದಕ್ಕೆ ನೀವು ಸ್ವಲ್ಪ ಬಿಸಿ ಕೊಟ್ರಿ ಅಂತಂದರೆ ನೇರವಾಗಿ ಅದೇನಾಗ್ತದೆ, ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತದೆ. ಹಂಗೆ ಅಯೋಡಿನ್ ಸಹಿತ ಏನಾಗ್ತದೆ, ಸಬ್ಲಿಮೇಷನ್ಗೆ ಒಳಗಾಗ್ತದೆ. ಅಯೋಡಿನ್ಗೆ ನೀವು ಸ್ವಲ್ಪ ಕೆಳಗೆ ಬಿಸಿ ಕೊಡ್ರಿ, ನೇರವಾಗಿ ಏನಾಗ್ತದೆ, ಇಂಡೈರೆಕ್ಟಾಗಿ ಅದು ನಮಗೆ ಗ್ಯಾಸ್ ರೂಪಕ್ಕೆ ಕನ್ವರ್ಟ್ ಆಗ್ತದೆ. ಹಾಗಾಗಿ ಅಯೋಡಿನ್ ಮತ್ತು ಮರಳು ಮಿಶ್ರಣ ಐತಿ. ಒಂದು ಪಾತ್ರೆ ತೊಗೊಂಡು ಇದ್ರಾಗ ಏನು ಮಾಡ್ಯಾನಂತವ, ಅಯೋಡಿನ್ ಹಾಕ್ಯಾನ, ಜೊತೆಗೆ ಸ್ಯಾಂಡ್ ಹಾಕ್ಯಾನ, ಎರಡೂ ಮಿಕ್ಸ್ ಮಾಡಿಬಿಟ್ಟೇನೆ ಇದ್ರೊಳಗಡೆ. ಇದರಿಂದ ನಾವು ಎರಡನ್ನು ಸಪ್ರೇಟ್ ಮಾಡಬೇಕೀಗ. ಅಂದ್ರೆ ಸ್ಯಾಂಡ್ ಸಪ್ರೇಟ್ ಮತ್ತು ಅಯೋಡಿನ್ ಸಪ್ರೇಟ್ ಮಾಡಬೇಕಂತ, ಎರಡನ್ನೂ ಡಿಫ್ರೆಂಟ್ ಬೇರೆ ಬೇರೆಗೆ ನಾವು ತೆಗಿಬೇಕಾಗಿತ್ತಂದ್ರೆ ಆ ಎರಡು ಇರುವಂಥ ಪಾತ್ರೆ ನಾವು ಹೀಟ್ ಕೊಟ್ಟರೆ ಸಾಕು. ಏನು ಕೊಡಬೇಕು? ಹೀಟ್ ಕೊಟ್ಟರೆ ಸಾಕು. ಅವಾಗ ಅಯೋಡಿನ್ ಎಲ್ಲ ಗಾಳಿ ಎವಾಪರೇಟ್ ಆಗಿಬಿಟ್ಟು ಈ ಪಾತ್ರೆಯಲ್ಲಿ ಕೇವಲ ನಮಗೆ ಸ್ಯಾಂಡ್ ಮಾತ್ರ ಏನಾಗ್ತದೆ, ಉಳಿತದೆ. ಏನು ಉಳಿತದೆ? ಸ್ಯಾಂಡ್ ಉಳಿತದೆ. ಈ ಪ್ರೊಸೆಸನ್ನೇ ಒಂದು ಘನರೂಪದ ವಸ್ತುವಿಗೆ ಬಿಸಿ ಕೊಟ್ಟಾಗ ಅದು ಗ್ಯಾಸ್ ಆಗಿ ಕನ್ವರ್ಟ್ ಆಗುವಂಥ ವಿಧಾನವನ್ನು ನಾವು ಉತ್ಪತನ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಇದನ್ನು ನಾವು ಸಬ್ಲಿಮೇಷನ್. ಏನು? ಸಬ್ಲಿಮೇಷನ್. ಸಬ್ಲಿಮೇಷನ್ ಅಂತಂದ್ರೆ ದ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ ಸಾಲಿಡ್ ಇಂಟು ಡೈರೆಕ್ಟ್ ಗ್ಯಾಸ್ ಅಂತ ನೋಡ್ತೀವಿ. ಡೈರೆಕ್ಟ್ಲಿ ಗ್ಯಾಸ್ ಆಗಿ ಕನ್ವರ್ಟ್ ಆಗೋದನ್ನೇ ನಾವು ಸಬ್ಲಿಮೇಷನ್ ಅಂತ ಕರಿತೀವಿ. ಸೊ ಹಂಗಾಗಿ ಇಲ್ಲಿ ಸ್ಯಾಂಡ್ ಮತ್ತು ಅಯೋಡಿನ್ ಎರಡು ಮಿಕ್ಸ್ ಮಾಡಿ ಅವೆರಡು ಇರುವಂಥ ಪಾತ್ರೆ ನಾವು ಕೆಳಗೆ ಬಿಸಿ ಕೊಟ್ಟಾಗ ಈಸಿಯಾಗಿ ಅಯೋಡಿನ್ ಎಲ್ಲ ಗಾಳಿ ಎವಾಪ್ರೇಟ್ ಆಗ್ತತಿ, ಆ ಪಾತ್ರೆಯಲ್ಲಿ ಕೇವಲ ಸ್ಯಾಂಡ್ ಮಾತ್ರ ಉಳಿತದೆ. ಸೊ ನಾವು ಅಯೋಡಿನ ಎವಾಪ್ರೇಟ್ ಮಾಡಬೇಕಾದಂಥ ವಿಧಾನನೇ ಉತ್ಪತನ ಅಥವಾ ಸಬ್ಲಿಮೇಷನ್ ಅಂತ ಕರಿತೀವಿ. ಇಲ್ಲಿ ಸೋಸುವಿಕೆ ಇಲ್ಲ, ಸೋಸುವಿಕೆಯಿಂದ ಬರಲ್ಲ. ಸಾಂದ್ರೀಕರಣ ಅಂದ್ರೆ ಕೋಲ್ಡ್ ಮಾಡೋ ವಿಧಾನ, ಕೋಲ್ಡ್ ಮಾಡೋದನ್ನು ಸಿಗಲ್ಲ. ಸ್ಫಟಿಕೀಕರಣ, ಕ್ರಿಸ್ಟಲೈಸೇಷನ್ ಇದನ್ನೂ ಅಲ್ಲ. ಸೊ ಸರಿಯಾದ ಉತ್ತರ ನಮಗೆ ಉತ್ಪತನ ಅನ್ನೋದು ಸರಿಯಾದ ಉತ್ತರ. ನೋಡ್ರಿ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನೊಂದಿಗೆ ಸಲ್ಫ್ಯೂರಿಕ್ ಆಮ್ಲದ ಕ್ರಿಯೆ. ನೋಡ್ರಿ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂದ್ರೆ KOH ಅಂತ ಕರಿತೀವಿ. ಇದು ಒಂದು ಬೇಸ್ ಐತ್ರಿ, ಬೇಸ್. ಇನ್ನು ಸಲ್ಫ್ಯೂರಿಕ್ ಆಮ್ಲ ಅಂದರೆ H2SO4 ಅಂತ ನೋಡ್ತೀವಿ. H2SO4 ಇದು ಏನಾಗಿದೆ? ಒಂದು ಆ್ಯಸಿಡ್ ಆಗಿದೆ. ಆವಾಗ ನಮಗೆ ಒಂದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನೋದೊಂದು ಬೇಸ್ ಆಗಿದೆ, ಸಲ್ಫ್ಯೂರಿಕ್ ಆಮ್ಲ ಅನ್ನೋದೊಂದು ಆ್ಯಸಿಡ್ ಆಗಿದೆ. ಗೊತ್ತಲ್ಲ ನಿಮಗೆ, ಕೆಮಿಸ್ಟ್ರಿಯಲ್ಲಿ ಒಂದು ಬೇಸನ್ನು ಒಂದು ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಸಿಗುವಂಥ ರಾಸಾಯನಿಕ ವಸ್ತುಗಳನ್ನೇ ನಾವು ಸಾಲ್ಟ್ಗಳು ಅಂತ ಕರಿತೀವಿ. ಏನು? ಸಾಲ್ಟ್. ಸೊ ಲವಣಗಳನ್ನು ಪಡೆಯುವಂಥ ವಿಧಾನ ಯಾವುದು ಅಂತ ಕೇಳ್ತಾನೆ. ಇದನ್ನೇ ನಾವು ನ್ಯೂಟ್ರಲೈಜೇಷನ್. ಯಾವುದು? ನ್ಯೂಟ್ರಲೈಜೇಷನ್, ತಟಸ್ಥೀಕರಣ ವಿಧಾನದಿಂದ ನಾವೇನು ಮಾಡ್ತೀವಿ? ತಯಾರು ಮಾಡ್ತೀವಿ. ಸ್ಥಾನಪಲ್ಲಟ ಕ್ರಿಯೆ ಅಲ್ಲ, ಉತ್ಕರ್ಷಣ ಆಕ್ಸಿಡೇಷನ್ ಅಲ್ಲ, ಪ್ರಕ್ಷೇಪಣ ಇದನ್ನಲ್ಲ. ಸೊ ರೈಟ್ ಆನ್ಸರ್ ನ್ಯೂಟ್ರಲೈಜೇಷನ್. ನ್ಯೂಟ್ರಲೈಜೇಷನ್ ಮೀನಿಂಗ್ ಏನು ಗೊತ್ತಿರಬೇಕು ನಿಮಗೆ. ಒಂದು ಆ್ಯಸಿಡನ್ನು ಒಂದು ಬೇಸ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ನಮಗೆ ಸಾಲ್ಟುಗಳು ಮತ್ತು ವಾಟರ್ ನಮಗೆ ರಿಲೀಸ್ ಆಗ್ತದೆ. ಈ ಪ್ರೊಸೆಸನ್ನೇ ನಾವು ನ್ಯೂಟ್ರಲೈಜೇಷನ್ ಅಂತ ಕರಿತೀವಿ. ಸೊ ಆಮ್ಲ ಅಂತ ಬಂದಾಗ ಆಮ್ಲೀಯ ಗುಣ ಇರ್ತದೆ, ಬೇಸ್ ಅಂತ ಬಂದಾಗ ಪ್ರತ್ಯಾಮ್ಲೀಯ ಗುಣ ಇರ್ತದೆ. ಅವೆರಡು ಮಿಕ್ಸ್ ಆಗಿ ಬಂದಿರುವಂಥ ಹೊಸ ಪ್ರಾಡಕ್ಟ್ ಏನು ಲವಣ ಐತಲ್ಲ, ಇದು ಆ್ಯಸಿಡಿಕ್ ಮತ್ತು ಬೇಸಿಕ್ ಯಾವುದೇ ನೇಚರ್ ಇರಲ್ಲ. ಇದು ಕೆಮಿಕಲಿ ನ್ಯೂಟ್ರಲ್ ಆಗಿರ್ತದೆ, ರಾಸಾಯನಿಕವಾಗಿ ತಟಸ್ಥವಾಗಿರ್ತದೆ ಅನ್ನೋದನ್ನೇ ನಾವು ತಟಸ್ಥೀಕರಣ ಅಂತ ಕರಿತೀವಿ. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಒಂದು ಬೇಸು, ಸಲ್ಫ್ಯೂರಿಕ್ ಆ್ಯಸಿಡು. ಆವಾಗ ಆ್ಯಸಿಡ್ ಮತ್ತು ಬೇಸ್ ಮಿಕ್ಸ್ ಆದಾಗ ತಯಾರಾಗುವಂಥ ವಿಧಾನವನ್ನೇ ನಾವು ನ್ಯೂಟ್ರಲೈಸೇಷನ್ ಪ್ರೊಸೆಸ್. ನ್ಯೂಟ್ರಲೈಸ್ ಪ್ರೊಸೆಸ್ಸಿಂದ ಏನು ಪಡಿತೀವಿ ನಾವು ಅಂದರೆ ಲವಣಗಳನ್ನು ಪಡಿತೀವಿ. ಅರ್ಥ ಆಗುತ್ತಲ್ಲ? ಎಸ್. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ತಟಸ್ಥೀಕರಣ ಅನ್ನೋದು ಬೆಸ್ಟ್ ಎಕ್ಸಾಂಪಲ್. ಅಲ್ಯೂಮಿನಿಯಂ ಸಲ್ಫೈಡ್ನ ರಾಸಾಯನಿಕ ಸೂತ್ರ. ಸೊ ರಾಸಾಯನಿಕ ಸೂತ್ರಗಳನ್ನು ಏನು ಮಾಡೋಕ್ಕಾಗಲ್ಲ, ಡೈರೆಕ್ಟಾಗಿ ನೆನ್ಪಿಟ್ಕೋಬೇಕಾಗ್ತದೆ. ಇಲ್ಲಿ ಅಲ್ಯೂಮಿನಿಯಂ ಸಲ್ಫೈಡ್ ಅನ್ನೋದು Al2S3 ಅನ್ನೋದು ಅಲ್ಯೂಮಿನಿಯಂ ಸಲ್ಫೈಡ್ ಅಂತ ನಾವು ಕರಿತೀವಿ. ಬಟ್ ಅದರ ಕೆಲವೊಂದು ಈ ರೀತಿ SO3 SO4 ಏನಾರು ಇದ್ದಾಗ ನಾವು ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಇದಕ್ಕೆ ಯಾವುದೇ ಸೀಕ್ರೆಟ್ ಮೆಥಡ್, ಶಾರ್ಟ್ಕಟ್ ಮೆಥಡ್ ಏನಿಲ್ಲ. ನೀವು ಫೈಂಡ್ ಔಟ್ ಮಾಡ್ಕೊಳ್ಬೇಕು, ನೆನ್ಪಿಟ್ಕೊಳ್ಳಬೇಕಾಗ್ತತಿ. ಏನು ಮಾಡೋಕ್ಕಾಗಲ್ಲ. ಅಲ್ಯೂಮಿನಿಯಂ ಸಲ್ಫೈಡ್ನ ರಾಸಾಯನಿಕ ಸೂತ್ರ ಅಂತ ಬಂದಾಗ Al2S3 ಅನ್ನೋದು ನಾವು ನೆನ್ಪಿಟ್ಕೋಬೇಕು.
ನೋಡಿ, ಅಂಗಾಂಶಗಳಿಗೆ ಸಂಬಂಧಿಸಿದಂತೆ ಸರಿಯಾಗಿರುವಂಥ ಜೋಡಿ ಯಾವುದು ಅಂತ ಕೇಳ್ತಾನೆ. ಸೊ ರಿಗಾರ್ಡಿಂಗ್ ಟಿಶ್ಯೂಸ್ ದ ಕರೆಕ್ಟ್ ಪೇರ್ ಆಫ್ ದ ಫಾಲೋಯಿಂಗ್ ಅಂತ ಕೇಳ್ತಾನೆ. ಯಾವುದು ಪೇರ್ ಕರೆಕ್ಟ್ ಆಗಿದೆ ಅಂತ ಕೇಳ್ತಾನೆ. ನೋಡಲಿ, ಆ ಟಿಶ್ಯೂಗಳಲ್ಲಿ ಭಾಳ ಟೈಪ್ಸ್ ಟಿಶ್ಯೂ ಬರ್ತವೆ. ಇಲ್ಲಿ ಸರಳ ಶಾಶ್ವತ ಅಂಗಾಂಶ ಮತ್ತು ಸಂಕೀರ್ಣ ಶಾಶ್ವತ ಅಂತ ಬರ್ತೀವಿ. ಸಿಂಪಲ್ ಟಿಶ್ಯೂಸ್ ಮತ್ತು ಕಾಂಪ್ಲೆಕ್ಸ್ ಟಿಶ್ಯೂಸ್ ಅಂತ ಬರ್ತವೆ. ಬಯೋಲಜಿಕಲ್ ಕಾನ್ಸೆಪ್ಟ್ ಇದು. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಸರಳ ಶಾಶ್ವತ ಅಂಗಾಂಶನ ಸರಿಯಾದ ಉತ್ತರ ಆಗಿದೆ. ಇಲ್ಲಿ ಕ್ಲೋರೆಂಕೈಮಾ, ಸ್ಕ್ಲೆರೆಂಕೈಮಾ, ಪೇರೆಂಕೈಮಾ ಅಂತ ಕೆಲವೊಂದು ಟಿಶ್ಯೂಗಳು ಬರ್ತವೆ. ಸಸ್ಯಗಳಲ್ಲಿ, ಪ್ರಾಣಿಗಳಲ್ಲಿ ನಾವು ಟಿಶ್ಯೂಗಳನ್ನು ಅಬ್ಸರ್ವ್ ಮಾಡ್ತೀವಿ. ಇವೆಲ್ಲ ಸಸ್ಯಗಳಲ್ಲಿ ಕಾಣುವಂಥ ಟಿಶ್ಯೂಗಳು. ಮೀನಿಂಗ್ ಏನು ಅಂತಂದರೆ, ಇಲ್ಲಿ ನೋಡ್ರಿ, ಎರಡು ರೀತಿ ನೋಡ್ತೀವಿ, ಸರಳ ಶಾಶ್ವತ ಅಂಗಾಂಶ ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶ ಅಂತ ನೋಡ್ತೀವಿ. ಅಂಗಾಂಶಗಳೆಲ್ಲ ಪರಸ್ಪರ ಒಂದೇ ರೀತಿಯ ರಚನೆಯನ್ನು ಹೊಂದಿರುವ ಹಾಗೂ ಒಂದೇ ವಿವಿಧ ಜೀವಕೋಶಗಳಿಂದ ಮಾಡಲ್ಪಟ್ಟಿರೋದನ್ನು ನಾವು ಸರಳ ಶಾಶ್ವತ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಪೇರೆಂಕೈಮಾ, ಕೋಲೆಂಕೈಮಾ ಮತ್ತು ಸ್ಕ್ಲೆರೆಂಕೈಮಾ ಅಂತ ನೋಡ್ತೀವಿ. ಹಾಗಾಗಿ ಪೇರೆಂಕೈಮಾ ಅನ್ನೋದು ಯಾವುದಕ್ಕೆ ಉದಾಹರಣೆ ಆಗಿದೆ ಅಂತ ಗೊತ್ತಾಯ್ತು ನಮಗೀಗ, ಸರಳ ಶಾಶ್ವತ ಅಂಗಾಂಶಕ್ಕೆ ಗೊತ್ತಾಯಿತು. ಇನ್ನು ಸಂಕೀರ್ಣ ಶಾಶ್ವತ ಅಂದರೆ ಅಂಗಾಂಶಗಳು ಒಂದಕ್ಕಿಂತ ಹೆಚ್ಚಿನ ವಿಧದ ಅಂಗಾಂಶಗಳಿಂದ ಮಾಡಲ್ಪಟ್ಟಿರ್ತವೆ ಮತ್ತು ಬೇರೆ ಬೇರೆ ಕೆಲಸಗಳು ನಿರ್ವಹಿಸ್ತವೆ ಅಂತ ನೋಡ್ತೀವಿ. ಇಲ್ಲಿ ಫ್ಲೋಯಮ್ ಮತ್ತು ಝೈಲಮ್ ಗೊತ್ತಲ್ಲ. ಫ್ಲೋಯಮ್ ಅನ್ನೋದು ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವಂಥ ಒಂದು ಟಿಶ್ಯೂ ಆದರೆ ಝೈಲಮ್ ಅನ್ನೋದು ವಾಟರ್, ನೀರನ್ನು ಸಾಗಿಸುವಂಥ ಒಂದು ಟಿಶ್ಯೂ. ಇವೆರಡು ಕ್ಯಾಪಿಲರಿ ಆ್ಯಕ್ಷನ್ ಮುಖಾಂತರ, ಫಿಸಿಕ್ಸ್ನ ಒಂದು ಕಾನ್ಸೆಪ್ಟು ಕ್ಯಾಪಿಲರಿ ಆ್ಯಕ್ಷನ್, ಲೋಮನಾಳ ಕ್ರಿಯೆ. ಆ ಲೋಮನಾಳ ಕ್ರಿಯೆ ಮುಖಾಂತರ ಏನು ಮಾಡ್ತೇವೆ, ಇವು ಚಲಿಸ್ತವೆ ಅಂತ ನಾವು ನೋಡ್ತೀವಿ. ಹಾಗೆ ಇಲ್ಲಿ ಸಂಕೀರ್ಣ ಶಾಶ್ವತ ಸ್ಕ್ಲೆರೆಂಕೈಮಾ ಇದೆ. ಇಲ್ಲೇ ನೋಡ್ತೀವಿ ಸ್ಕ್ಲೆರೆಂಕೈಮಾ. ಸೊ ಇದು ಸರಳ ಶಾಶ್ವತಕ್ಕೆ ಉದಾಹರಣೆ, ಬಟ್ ಇಲ್ಲಿ ಸಂಕೀರ್ಣ ಅಂತ ಕೊಡ್ತಾನೆ, ಹಂಗಾಗಿ ತಪ್ಪಾಗಿದೆ. ಸಂಯೋಜಕ ಅಂಗಾಂಶ, ಪಟ್ಟಿ ಸಹಿತ ಸ್ನಾಯು ಅಂಗಾಂಶ ಇದೂ ಅಲ್ಲ. ಇನ್ನು ಅಡಿಪೋಸ್ ಅಂಗಾಂಶ, ಇದು ಸಸ್ಯಗಳಲ್ಲಿ ಕಂಡು ಬರಲ್ಲ, ಪ್ರಾಣಿಗಳಲ್ಲಿ ನಮ್ಮ ಚರ್ಮದಲ್ಲಿ ಕಂಡು ಬರುವಂಥ ಒಂದು ಅಂಗಾಂಶ. ನರ ಅಂಗಾಂಶ ಅಂತ ಕೊಡ್ತಾರೆ, ನರ ಅಂಗಾಂಶ ಅಲ್ಲ ಇದು. ಸೊ ಸ್ಕಿನ್ನಿಗೆ ಸಂಬಂಧಪಟ್ಟ ಒಂದು ಟಿಶ್ಯೂ ಇದು. ಹಂಗಾಗಿ ಇಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಸರಳ ಶಾಶ್ವತ ಅಂಗಾಂಶ ಬೆಸ್ಟ್ ಆನ್ಸರ್. ಸೊ ಅಮೀಬಾದಲ್ಲಿ ಚಲನೆಗೆ ಸಹಾಯವಾದ ರಚನೆ ಯಾವುದು? ಸೊ ಬೇರೆ ಬೇರೆ ಅಂಗಗಳಲ್ಲಿ ಚಲನೆ, ಮೂಮೆಂಟ್ ಆಗುವಂಥ ಅಂಗಾಂಶಗಳಿದಾವೆ. ಅಂದರೆ ಸಹಾಯಕವಾಗುವಂಥ ದೇಹದ ಅಂಗ ಇದೆ. ಮನುಷ್ಯ ನಡಿಬೇಕಾದ್ರೆ ಕಾಲುಗಳ ಮುಖಾಂತರ ನಡಿತೀವಲ್ಲ, ಹಂಗೆ ಅಮೀಬಾ ಹೆಂಗೆ ಚಲಿಸ್ತದ್ರಿ ಅಂತ ಕೇಳ್ತಾನೆ. ಅಮೀಬಾಗೆ ಯಾವುದೇ ರೀತಿಯ ಕಾಲಿನ ಆಕಾರ ಸ್ಟ್ರಕ್ಚರ್ ಇರಲ್ಲ, ಆದರೂ ತನ್ನ ಇಡೀ ದೇಹದಿಂದ ಮುಂದಕ್ಕೆ ಹೋಗ್ತತಿ. ಹಾಗಾಗಿ ಯಾವುದೇ ಅಂಗಾಂಶ ಕಂಡು ಬರದೇ ಇರೋದ್ರಿಂದ ಇದನ್ನು ನಾವು ಮಿಥ್ಯಪಾದ ಅಂತ ಕರಿತೀವಿ. ಯಾವ ಪಾದ? ಮಿಥ್ಯಪಾದ. ಮಿಥ್ಯಪಾದ ಅಂದರೆ ಅಲ್ಲಿ ಕಾಲಿದ್ದಂಗೆ ಇರ್ತೈತಿ, ಬಟ್ ಯಾವುದೇ ರೀತಿ ಕಾಲುಗಳಿರಲ್ಲ. ಮಿಥ್ಯ ಅಂದರೆ ಸುಳ್ಳು, ಯಾವುದೇ ಕಾಲುಗಳಿಲ್ಲ ಅನ್ನೋ ಮೀನಿಂಗನ್ನು ಕೊಡ್ತದೆ. ಮಿಥ್ಯಪಾದ ಅಂತ ಕರಿತೀವಿ. ಅದನ್ನು ನಾವು ಸೂಡೋಪೋಡಿಯಾ ಅಥವಾ ಸೂಡೋಪೋಡಿಯಾ ಅಂತ ಕರಿತೀವಿ. ನಾವು ಇಲ್ಲಿ ಪಿ ಸೈಲೆನ್ಸ್ ಆಗ್ತದೆ. ಸೂಡೋಪೋಡಿಯಾ ಅಥವಾ ಸೀಡೋಪೋಡಿಯಾ ಅಂತ ಕರಿತೀವಿ. ಇಲ್ಲಿ ಯಾವುದೇ ರೀತಿಯಾಗಿರುವಂಥ ನಿರ್ದಿಷ್ಟವಾದ ಕಾಲಿನ ಆಕಾರ ಇರಲ್ಲ, ಮಿಥ್ಯಪಾದ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು, ಬೇರೆ ಬೇರೆ ಯಾವ ರೀತಿಯಲ್ಲಿ ಚಲಿಸ್ತವೆ. ಮೀನುಗಳು ನೀರಲ್ಲಿ ಚಲಿಸಬೇಕಾದ್ರೆ ಕಿವಿರುಗಳ ಮುಖಾಂತರ, ಆ ಗಿಲ್ಲು ರೆಕ್ಕೆಗಳ ಮುಖಾಂತರ ಏನಾಗ್ತವೆ, ಮುಂದಕ್ಕೆ ಹೋಗ್ತವೆ. ಸೊ ಪಕ್ಷಿಗಳು ರೆಕ್ಕೆಗಳ ಮುಖಾಂತರ ಹಾರ್ತವೆ, ಮನುಷ್ಯರು ಕಾಲುಗಳ ಮುಖಾಂತರ ಚಲಿಸ್ತಾರೆ. ಹಿಂಗೆ ನೀವು ಒಂದು ಲಿಸ್ಟ್ ಮಾಡ್ಕೊಳ್ಳಿ, ಕೀಟಗಳು ಹೆಂಗೆ ಚಲಿಸ್ತವೆ, ಕಪ್ಪೆ ಹೆಂಗೆ ಚಲಿಸ್ತದೆ, ಹಾವುಗಳು ಹೆಂಗೆ ಚಲಿಸ್ತವೆ, ಒಂದು ಲಿಸ್ಟ್ ಔಟ್ ಮಾಡ್ಕೊಳ್ಳಿ, ನೀವು ನೆನ್ಪಿಟ್ಕೊಳ್ಳಿ. ಇಲ್ಲಿ ಕಷಾಂಗ ಮತ್ತು ಸೀಲಿಯ, ಮಿಥ್ಯಪಾದ ಮತ್ತು ಕರಬಳ್ಳಿಗಳು ಅಂತಿದ್ದಾವೆ. ಸೊ ಸರಿಯಾದ ಉತ್ತರ ಸೀಡೋಪೋಡಿಯಾ. ಸೊ ಮಿಥ್ಯಪಾದ ಅನ್ನೋದಕ್ಕೆ ಅಮೀಬಾಗೆ ಸಂಬಂಧಪಟ್ಟ ಸರಿಯಾದ ಉತ್ತರ. ಅಮೀಬಾ ಅನ್ನೋದೊಂದು ಏಕಕೋಶೀಯ ಜೀವಿ, ನೆನ್ಪಿಟ್ಕೋಬೇಕು. ಯುನಿಸೆಲ್ಯುಲಾರ್ ಆರ್ಗನಿಸಮ್ ಅಂತ ಬರ್ತೀವಿ. ಇಡೀ ತನ್ನ ದೇಹದಲ್ಲಿ ಒಂದೇ ಸೆಲ್ ಇರ್ತದೆ. ಮನುಷ್ಯನಲ್ಲಿ ಲೆಕ್ಕ ಮಾಡಲಾಗದ ಸಂಖ್ಯೆಗಳಲ್ಲಿ ಸೆಲ್ಗಳು ಕಂಡು ಬರ್ತವೆ. ಅಲ್ಲಿ ಒಂದೇ ಒಂದು ಸೆಲ್ ಇರ್ತದೆ. ಅದೇ ಒಂದೇ ಸೆಲ್ಲು ಇಡೀ ಬಾಡಿ ಕವರ್ ಆಗಿರ್ತದೆ. ಅಲ್ಲಿ ಒಂದೇ ಸೆಲ್ಲು ಇಡೀ ಬಾಡಿಯನ್ನು ಕಂಟ್ರೋಲ್ ಮಾಡುವಂಥ ಅಮೀಬಾ ಏಕಕೋಶೀಯ ಜೀವಿ ಅಂತ ನೋಡ್ತೀವಿ. ನೋಡಿ, ಲೆಶ್ಮೇನಿಯಾ ಅಂತ ಒಂದು ಸೂಕ್ಷ್ಮಾಣುಜೀವಿ. ಲೆಶ್ಮೇನಿಯಾ ಅನ್ನೋದೊಂದು ಸೂಕ್ಷ್ಮಾಣುಜೀವಿ. ಇಲ್ಲಿ ದ್ವಿವಿದಳನ ಸರಿಯಾದ ಕ್ರಮ ಯಾವುದು ಅಂತ ಕೇಳ್ತಾನೆ. ಇದನ್ನು ನಾವು ಫ್ಯೂಷನ್ ಮೆಥಡ್ ಅಂತ ಕರಿತೀವಿ. ಸೊ ಇಲ್ಲಿ ಲೆಶ್ಮೇನಿಯಾ ಅನ್ನೋದೊಂದು ಸೂಕ್ಷ್ಮಾಣುಜೀವಿಯಲ್ಲಿ ಅದು ತನ್ನ ಸೆಲ್ ಡಿವಿಷನ್, ಕೋಶ ವಿಭಜನೆ ಯಾವ ರೀತಿ ಮಾಡಿಕೊಳ್ಳುತ್ತದೆ ಅಂತ ಕೇಳ್ತಾನೆ. ಒಂದೇ ಸೆಲ್ ಇರ್ತದೆ, ಅದು ತನ್ನಷ್ಟಕ್ಕೆ ತಾನೇ ಫ್ಯೂಷನ್ ಮೆಥಡ್ ಅಂತಂದ್ರೆ ಇಲ್ಲಿ ನಾವು ಏನಂತ ಕರಿತೀವಿ, ಅಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಕರಿತೀವಿ. ಇಲ್ಲಿ ಅಂದರೆ ಇಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಇರಲ್ಲ, ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆ ನಡೀತಿರುತ್ತೆ. ಹಂಗಾಗಿ ಇದು ಯಾವ ರೀತಿ ಸೆಲ್ ಡಿವಿಷನ್ ಮಾಡ್ಕೊಂಡ್ಬಿಡ್ತದೆ ಅಂತ ಕೇಳ್ತಾನೆ. ನೋಡ್ರಿ, ಸ್ಟಾರ್ಟಿಂಗಲ್ಲಿ ಒಂದೇ ಸೆಲ್ ಇರ್ತತಿ. ಆ ಒಂದೇ ಸೆಲ್ ನಿಧಾನವಾಗಿ ಹಿಂಗೆ ಈ ರೀತಿ ಒಂದೇ ಸೆಲ್ ಇದ್ದಿದ್ದು ಡಿವೈಡ್ ಆಗ್ತಾ 2 ಸೆಲ್ಗಳಾಗಿ ಡಿವೈಡ್ ಆಗ್ತತಿ.
ಆಮೇಲೆ 2 ಸೆಲ್ಗಳಿದ್ದು ಈ ರೀತಿ ಸಪ್ರೇಟಾಗಿ ಕ್ಲಿಯರಾಗಿ ಕಾಣಕ್ಕೆ ಶುರು ಆಗ್ತೈತಿ. ಆಮೇಲೆ 2 ಸೆಲ್ಗಳು ಮತ್ತು ಸಪ್ರೇಟ್ ಜೀವಿಗಳಾಗಿ ಹೊಂದಿರೋದನ್ನು ಅಬ್ಸರ್ವ್ ಮಾಡ್ತೀವಿ. ಸೊ ಯಾವ್ಯಾವ ಸ್ಟೆಪ್ಗಳ ಮುಖಾಂತರ ಈ ರೀತಿ ಆಗ್ತದೆ ಅನ್ನೋದು ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು ಅಂತ ಕೇಳ್ತಾನೆ. ಹಾಗಾಗಿ ಫಸ್ಟ್ ಒಂದೇ ಸೆಲ್ ಇರ್ತೈತಿ, ಅಂದರೆ ಇಲ್ಲಿ ಇದಕ್ಕೆ ಪಿ ಅಂತ ಕೊಟ್ಟರೆ ಇದಕ್ಕೆ ಕ್ಯೂ, ಇದಕ್ಕೆ ಆರ್, ಇದಕ್ಕೆ ಎಸ್ ಅಂತ ಕೊಡ್ತೇನೆ. ಹಂಗಾಗಿ ಫಸ್ಟ್ ಬರೋದು ಯಾವುದೀಗ ಪಿ. ಸೆಕೆಂಡ್ ಈ ಒಂದು ಇದ್ದಿದ್ದು ಈ ರೀತಿ 2 ಸೆಲ್ಗಳಾಗಿ ಡಿವೈಡ್ ಆಗ್ತೈತಿ, ಅಂದರೆ ಸೆಕೆಂಡ್ ನಮಗೆ ಏನು ಬರಬೇಕು, ಆರ್ ಬರಬೇಕು. ಆಮೇಲೆ 2 ಇದ್ದಿದ್ದು ಈ ರೀತಿ ಸಪ್ರೇಟಾಗಿ ಕ್ಲಿಯರ್ ಆಗಿ ಕಾಣಕ್ಕೆ ಶುರು ಆಗ್ತೈತಿ, ಅಂದರೆ ಎಸ್ ಬರಬೇಕು. ಲಾಸ್ಟ್ 2 ಸಪ್ರೇಟ್ ಜೀವಿಗಳಾಗಿ ಉಗಮವಾಗ್ತವೆ, ಲಾಸ್ಟ್ ನಮಗೆ ಕ್ಯೂ ಬರಬೇಕು. ಅಂದ್ರೆ ಪಿ ಆರ್ ಎಸ್ ಕ್ಯೂ ಅನ್ನೋದು ಸರಿಯಾದ ಉತ್ತರ. ಸೊ ಎಲ್ಲೈತಿ ಪಿ ಆರ್ ಎಸ್ ಕ್ಯೂ, ಪಿ ಆರ್ ಎಸ್ ಕ್ಯೂ ಇಲ್ಲೈತಿ ನೋಡಿ. ಆಪ್ಷನ್ 2 ನಾವು ಸರಿಯಾಗಿ ನೋಡ್ತೀವಿ. ಇಲ್ಲಿ ಪಿ ಆರ್ ಕ್ಯೂ ಎಸ್, ಪಿ ಎಸ್ ಆರ್ ಕ್ಯೂ ಎಲ್ಲ ಅಲ್ಲ, ಏನಿಲ್ಲ, ಫಸ್ಟು ಒಂದೇ ಇರ್ತತ, ಆಮೇಲೆ ನಿಧಾನವಾಗಿ 2 ಕಾಣಕ್ಕೆ ಶುರು ಆಗ್ತತ, 2 ಸಪ್ರೇಟ್ ಆಗ್ತಾವ, ಇನ್ನು ಸಪ್ರೇಟ್ ಆಗಿ 2 ಜೀವಿಗಳೇ ಸಪ್ರೇಟ್ ಆಗಿ ಪ್ರತಿಯೊಂದು ಸೆಲ್ಲನ್ನು ಹೊಂದಿರ್ತದೆ. ಈ ರೀತಿ ಫ್ಯೂಷನ್, ಇದನ್ನು ನಾವು ಬೈನರಿ ಫ್ಯೂಷನ್ ಅಥವಾ ಫ್ಯೂಷನ್ ಮೆಥಡ್ ಅಂತ ಕರಿತೀವಿ. ಆ ಫ್ಯೂಷನ್ ಮುಖಾಂತರ 2 ಜೀವಿಗಳು ಸಪ್ರೇಟ್ ಆಗೋದನ್ನೇ ಅಬ್ಸರ್ವೇಷನ್ ಮಾಡ್ತೀವಿ. ಇದನ್ನು ಸರಿಯಾದ ಕ್ರಮ ಯಾವುದು, ಕ್ರೊನೊಲಾಜಿಕಲ್ ಆರ್ಡರ್ಸ್ ಯಾವುದು ಅಂತ ಕೇಳ್ತಾನೆ. ಪಿ ಆರ್ ಎಸ್ ಕ್ಯೂ ಅನ್ನೋದು ಇಲ್ಲಿ ನಮಗೆ ಸರಿಯಾದ ಉತ್ತರ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇವುಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲ ಯಾವುದು? ನೋಡ್ರಿ, ಕ್ವಶನ್ ಕರೆಕ್ಟಾಗಿ ಓದಬೇಕು. ನವೀಕರಿಸಲಾಗುವ ಅಂತ ಅನಿಸ್ಬಿಡ್ತದೆ ನಮಗೆ ಗಡಿಬಿಡಿಯಲ್ಲಿ ಓದಬೇಕಾದ್ರೆ. ನವೀಕರಿಸಲಾಗದ ಅಂತ ಕೇಳ್ತಾನೆ. ಯಾವುದು ನಾನ್ ರಿನಿವೇಬಲ್, ಅಂದರೆ ನಾನ್ ರಿನಿವೇಬಲ್ ಅಂತಂದರೆ ನಮಗೆ ಒಂದ್ಸಲ ರೆಡಿ ಆದರೆ ಮತ್ತೆ ಭೂಮಿಯಲ್ಲಿ ಮತ್ತೆ ಸಿಗಲ್ಲವು, ಸಿಗಬೇಕಾದ್ರೆ ಲಕ್ಷಾನು ಸಾವಿರಾರು ಕೋಟ್ಯಾನು ವರ್ಷಗಳು ಬೇಕಾಗ್ತತಿ. ಸೊ ಅಂಥ ಒಂದು ನವೀಕರಿಸಲಾಗದ ಯಾವುದು ಅಂತ ಕೇಳ್ತಾನೆ. ಸೂರ್ಯನ ಬೆಳಕು ಡೈಲಿ ಸಿಗ್ತತಿ, ನೀರು ಡೈಲಿ ಸಿಗ್ತತಿ, ಕಾಡು ಹಚ್ಚಿಬಿಟ್ರೆ ನಾವು ಬೆಳೆಸ್ಬೋದು. ಬಟ್ ಅದರಲ್ಲಿ ಪೆಟ್ರೋಲಿಯಂ ಅನ್ನೋ ಒಂದು ವಸ್ತು ಐತಲ್ಲ, ಇದನ್ನು ನಾವು ನವೀಕರಿಸಲಾಗದ ಅಂತ ಕರಿತೀವಿ. ಒಂದ್ಸಲ ಭೂಮಿಯಲ್ಲಿ ನಾವು ಪೆಟ್ರೋಲ್ ಅಗೆದ್ಬಿಟ್ಟು ತೆಗೆದುಬಿಟ್ಟಿವಿ ಅಂತಂದರೆ ಅದು ಮತ್ತೆ ಭೂಮಿಯಲ್ಲಿ ಸಿಗಬೇಕಾದ್ರೆ ಸುಮಾರು ವರ್ಷಗಳು ಬೇಕಾಗ್ತತಿ. ಸುಮಾರು ಸಾವಿರಾರು ಲಕ್ಷಾನು ವರ್ಷಗಳಾದಮೇಲೆ ಮತ್ತೆ ನಮಗೆ ಪೆಟ್ರೋಲ್ ಸಿಗ್ತದೆ. ಹಾಗಾಗಿ ಇದನ್ನು ಅಷ್ಟು ಬೇಗನೆ ನಾವು ಭೂಮಿನ ತೆಗೆಯೋಕ್ಕಾಗಲ್ಲ. ಒಂದ್ಸಲ ಭೂಮಿಯಲ್ಲಿ ತೆಗೆದುಬಿಟ್ರೆ ಖಾಲಿ ಆಗುವಂಥ ವಸ್ತುಗಳನ್ನು ನಾವು ನವೀಕರಿಸಲಾಗದ ಇಂಧನಗಳು ಅಂತ ಕರಿತೀವಿ. ಸೊ ನೀರು, ಕಾಡು, ಮಣ್ಣು ಇವೆಲ್ಲ ನವೀಕರಿಸಬಹುದು, ಬಟ್ ಆದರೆ ನಾವು ಪೆಟ್ರೋಲಿಯಮನ್ನು ನಾವು ನವೀಕರಿಸಲಾಗದ ಇಂಧನ ಅಂತ ಕರಿತೀವಿ. ಎಕ್ಸಾಮ್ ದೃಷ್ಟಿಯಿಂದ ಲೀಸ್ಟ್ ಮಾಡ್ಕೊಳ್ಳಿ, ಯಾವುದು ನವೀಕರಿಸಲಾಗುವುದು, ಯಾವುದು ನವೀಕರಿಸಲಾಗಲ್ಲ ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ, ಲೀಸ್ಟ್ ಮಾಡ್ಕೊಳ್ಳೋದು. ನೋಡ್ರಿ, ವಿಘಟಕ ಜೀವಿ ಅಂತ ಕರಿತೀವಿ. ವಿಘಟಕ ಅಂತಂದರೆ ಡಿಕಂಪೋಸ್. ಏನು? ಡಿಕಂಪೋಸ್. ಏನು ಸರ್ ಡಿಕಂಪೋಸ್ ಅಂದ್ರೆ? ಇವಾಗ ನಾವು ಕೊಳೆತಿನಿಗಳು ಅಂತ ಕರಿತೀವಿ. ಕೊಳೆತಿನಿ ಏನು ಸರ್? ಕೊಳೆತಿನಿ ಅಂತಂದರೆ ಒಂದು ವಸ್ತುವನ್ನು ಕೊಳೆಯುವಂತೆ ಮಾಡಲು ಸಹಾಯಕವಾಗುವಂಥ ಜೀವಿಗಳು. ಇಮ್ಯಾಜಿನ್ ಒಂದು ಸಣ್ಣ ಇಲಿ ಸತ್ತಿದೆ ಅಂತ ಹೇಳಿರಿ, ಆ ಇಲಿ ಸತ್ತು ಬಿಟ್ಟು ನೀವು ರೋಡ್ ಮೇಲೆ ಹಾಕಿರ್ತೀರಿ, ಒಂದು 5-6 ದಿನ ಬಿಟ್ಟು ನೋಡ್ರಿ ಅಲ್ಲಿ ಇಲಿ ಇರಲ್ಲ, ಅದರ ಬಾಡಿ ಇರಲ್ಲ, ಎಲ್ಲ ಕೊಳ್ತೋಗ್ಬಿಡ್ತತಿ. ಹಂಗೆ ಕೊಳೆಯುವಂತೆ ಮಾಡಲು ಯಾವ ಒಂದು ಸೂಕ್ಷ್ಮಾಣು ಜೀವಿಗಳು ಕಾರಣ ಆಗ್ತವೆ ಅಂತ ಕೇಳ್ತಾನೆ. ಸಾಮಾನ್ಯವಾಗಿ ಕೊಳೆತಿನಿಗಳು ಎಲ್ಲಕ್ಕಿಂತ ಬೆಸ್ಟ್ ಕೊಳೆತಿನೇ ಫಂಗೈ, ಅದರ ನಂತರ ಬರೋದು ಬ್ಯಾಕ್ಟೀರಿಯಾ, ಇನ್ನು ಅರ್ತ್ ವಾಮ್, ಇನ್ನು ಎರೆಹುಳು ಅಂತ ನೋಡ್ತಿಲ್ಲ, ಇವು ಸಹಿತ ಕೊಳೆತಿನಿಗಳಾಗ್ತವೆ. ಯಾವುದೇ ಕಾರಣಕ್ಕೂ ವೈರಸ್ಗಳು ಕೊಳೆತಿನಿಗಳಲ್ಲ. ವೈರಸ್ಸಿಂದ ಒಂದು ಬಾಡಿ ಕೊಳ್ತೋಗಲ್ಲ. ನಾವು ಸತ್ತೋಗಿರ್ತೀವಿ, ನಮ್ಮನ್ನು ಮಣ್ಣಲ್ಲಿ ಊತಾಕ್ತಾರೆ, 1-2 ತಿಂಗಳು ಬಿಟ್ಟು ನೋಡಿದ್ರೆ ನಮ್ಮ ಬಾಡಿ, ನಮ್ಮ ಮಾಂಸಖಂಡಗಳಿರಲ್ಲ, ಅವೆಲ್ಲ ಮಣ್ಣು ಪಾಲಾಗ್ತವೆ, ಕೊಳತೋಗ್ತವೆ ಅಂತ ನೋಡ್ತೀವಿ. ಹಂಗೆ ಕೊಳೆಯುವಂತೆ ಮಾಡಲು ಸಹಾಯ ಮಾಡುವಂಥ ಜೀವಿಗಳು ಯಾವುದಂತ ಕೇಳ್ತಾನೆ. ಫಂಗೈ ಮತ್ತು ಬ್ಯಾಕ್ಟೀರಿಯಾ. ಇಲ್ಲೇನೇನಂದ್ರೆ ನೋಡ್ರಿ, ಶಿಲೀಂಧ್ರ ಅಂದ್ರೆ ಫಂಗೈ ಹೌದು, ಪ್ರೋಟೋಜೋವಾ ಅಲ್ಲ, ಶೈವಲ ಅಲ್ಲ, ವೈರಸ್ ಅಲ್ಲ. ಸೊ ಕೊಳೆತಿನಿಗಳಿಗೆ ಉದಾಹರಣೆಗಳು ಯಾವ್ಯಾವು? 3 ಉದಾಹರಣೆಗಳು, ಒಂದು ಬ್ಯಾಕ್ಟೀರಿಯಾ, ಒಂದು ಫಂಗೈ, ಇನ್ನೊಂದು ಯಾವುದು ಅರ್ತ್ ವಾಮ್ಗಳು, ಎರೆಹುಳಗಳಂತ ನೋಡ್ತೀವಿ. ಒಂದು ಸತ್ತಿರುವಂಥ ಬಾಡಿ ಡಿಕಂಪೋಸ್ ಆಗಬೇಕು, ಕೊಳತು ಹೋಗ್ಬೇಕು ಅಂದ್ರೆ ಅದ್ರ ಮೇಲೆ ಯಾವ್ದು ಅಟ್ಯಾಕ್ ಮಾಡ್ತವೆ ಅಂದರೆ 2, ಒಂದು ಫಂಗೈ, ಇನ್ನೊಂದು ಬ್ಯಾಕ್ಟೀರಿಯಾ. ಇವು ಭಾರಿ ಇಂಪಾರ್ಟೆಂಟ್ ರೀ. ಇಂದೇಳಿ ಭೂಮಿ ಮೇಲೆ ವೈರಸ್ಗಳಿಲ್ಲ, ಯಾವುದು ಬ್ಯಾಕ್ಟೀರಿಯಾಗಳಿಲ್ಲ, ಫಂಗೈಗಳಿಲ್ಲ ಅಂತಂದ್ರೆ ಡೆಡ್ ಬಾಡಿ ಮನೆಗೆ ಇಟ್ಕೊಂಡು ಕುಂದಿರ್ಬೇಕಾಗ್ತದೆ ನಾವು, ಅದು ಕೊಳತೆ ಹೋಗಲ್ಲ. ಕೊಳತೆ ಹೋಗ್ಬೇಕಾದ್ರೂ ಬೇಕು ನಮ್ಗೆ. ಒಂದು ಭೂಮಿ ಮೇಲೆ ದಿನಕ್ಕೆ ಲಕ್ಷಾನುಗಟ್ಟಲೆ ಜನ, ಸಾವಿರಾರು ಪ್ರಾಣಿಗಳು, ಪಕ್ಷಿಗಳು ಏನೇನು ಎಲ್ಲನೂ ಸಾಯ್ತಾ ಇದ್ದಾವೆ. ಬಟ್ ಆದ್ರೆ ಕೆಲವು ದಿನಗಳ ನಂತರ ಎಲ್ಲರೂ ಮಾಯ ಆಗ್ತದೆ, ನಮ್ಮ ಬಾಡಿ ನಮಗೆ ಕಾಣ್ತಾ ಇಲ್ಲ ಅಂದ್ರೆ ಕಾರಣ ಕೊಳೆತಿನಿಗಳು, ಡಿಕಂಪೋಸರ್ಸ್ ಅಂತ ಕರಿತೀವಿ. ಅವು ನಮಗೆ ಬಯೋಸಿಸ್ಟಮ್ಗೆ, ಎಕೋಸಿಸ್ಟಮ್ಗೆ ಭಾಳ ಇಂಪಾರ್ಟೆಂಟ್. ಅವಿಲ್ಲ ಅಂತಂದರೆ ನಮ್ಮ ಡೆಡ್ ಬಾಡಿ ಎಷ್ಟು ದಿನ ಆದರೂ ನಮ್ಮ ಮನೆಗೆ ಇರ್ತೈತಿ, ನಮ್ಮ ಮಣ್ಣಲ್ಲಿ ಹಾಕೋ ಸಹಿತ ಹಂಗೆ ಇರ್ತೈತಿ. ನೀನು ಯಾವಾಗ ಬೇಕಾದ್ರೆ ಎತ್ತಾಕೊಂಡು ಬರ್ಬೋದು ನೀನು ಹೊರಗೆ. ಮತ್ತು ಬಟ್ ಕೊಳತು ಹೋಗ್ಬೇಕು, ಕೊಳತು ಹೋದ್ರೆ ನಮಗೆ ಎಕೋಸಿಸ್ಟಮ್ ಬ್ಯಾಲೆನ್ಸ್ ಆಗ್ತದೆ. ಆ ಬ್ಯಾಲೆನ್ಸ್ ಆಗಬೇಕಾದ ಕಾರಣ ಯಾರಂದ್ರೆ ಈ ಯಾವುದು ಬ್ಯಾಕ್ಟೀರಿಯಾ ಮತ್ತು ಫಂಗೈಗಳು ಅಂತ ಕರಿತೀವಿ. ವಿಘಟಕ ಜೀವಿಗಳು ಅಂತ ನಾವು ಕರಿತೀವಿ ಇವುಗಳನ್ನು.
ಇನ್ನು ಜೀವಿಗಳ ವರ್ಗೀಕರಣದ ಮೂಲ ಘಟಕ ಯಾವುದು ಅಂತ ಕೇಳ್ತಾನೆ. ನಾವು ಟೆಕ್ಸಾನಮಿ ಅಂತ ನೋಡ್ತೀವಿ. ಜೀವಿಗಳನ್ನು ಏನೇನೋ ರೀತಿಯಲ್ಲಿ ಡಿವೈಡ್ ಮಾಡ್ತೀವಿ. ಇಲ್ಲಿ ನಾವು ಪ್ರಭೇದ, ಕುಲ, ಕುಟುಂಬ, ಗಣ, ವರ್ಗ, ವಂಶ, ಸಾಮ್ರಾಜ್ಯ ಅಂತ ನಾವು ಏನೇನೋ ರೀತಿಯಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಆದರೆ ಅದಕ್ಕೆ ಡಿವೈಡ್ ಮಾಡೋಕ್ಕೆ ಮೂಲ ಘಟಕ ಎಲ್ಲಿಂದನೇ ಶುರುವಾಗ್ತದೆ ಅಂತ ಕೇಳ್ತಾನೆ. ಅದೇ ಶುರುವಾಗೋದು ನಮಗೆ ಸ್ಪೀಸಿಸ್ ಅಂತ ಕರಿತೀವಿ. ಸ್ಪೀಸಿಸ್ ಅದೇ ಪ್ರಭೇದ. ಸೊ ಪ್ರಭೇದ ಸೇರಿಬಿಟ್ಟು ನಮಗೆ ಕುಲ ಕುಟುಂಬದಿಂದ ಫ್ಯಾಮ್ಲಿ ಆದಮೇಲೆ ಏನು ವರ್ಗದ ಗಣ, ವಂಶ, ದಟ್ ಈಸ್ ಫ್ಯಾಮ್ಲಿ ಸಿಸ್ಟಮ್, ಬೇರೆ ಬೇರೆ ರೂಪದಲ್ಲಿ ನಾವು ಕೆಲವೊಂದು ವರ್ಡ್ಸನ್ನು ಕೊಡ್ತೀವಿ. ಅವೆಲ್ಲ ಸುಮಾರು ಇಲ್ಲಿ ನಮಗೆ 7 ರೀತಿಯಾಗಿರುವಂಥ ಒಂದು ಸಾಮ್ರಾಜ್ಯಗಳನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ದಟ್ ಈಸ್ ಕ್ಲಾಸಿಫಿಕೇಶನ್ಸ್ ಅಂತ ಮಾಡ್ತೀವಿ ಟೆಕ್ಸಾನಮಿಯಲ್ಲಿ. ಇಲ್ಲಿ ಜೀವಿಗಳ ವರ್ಗೀಕರಣ ಮೂಲ ಘಟಕ ಯಾವುದಂತ ಕೇಳ್ತಾನೆ. ಕುಟುಂಬ, ಜಾತಿ, ಸಾಮ್ರಾಜ್ಯ, ಪ್ರಭೇದ ಅಲ್ಲ, ಬೆಸ್ಟ್ ಎಕ್ಸಾಂಪಲ್ ಪ್ರಭೇದ ಅನ್ನೋದು ಸರಿಯಾದ ಉತ್ತರ. ಸಾಮ್ರಾಜ್ಯ ಅನ್ನೋದು ಅದರ ಅತ್ಯಂತ ಉನ್ನತ ರೀತಿಯಾಗಿರುವಂಥ ಮೇಲ್ವರ್ಗದಲ್ಲಿ ಬರುವಂಥ ಒಂದು ಡಿವಿಷನ್ ಅಂತ ನೋಡ್ತೀವಿ. ಹಂಗೆ ಇಲ್ಲಿ ಮೂಲ ಘಟಕ ಬೇಸಿಕ್ ಎಲ್ಲಿಂದ ಶುರುವಾಗ್ತದೆ ಅಂತ ಕೇಳ್ತಾನೆ. ಪ್ರಭೇದಗಳಿಂದ, ಸ್ಪೀಸಿಸಿಂದ ನಮ್ಗೆ ಏನಾಗ್ತದೆ ಶುರುವಾಗ್ತದೆ. ಕಿಂಗ್ಡಮ್, ಸಾಮ್ರಾಜ್ಯ ಅಂದರೆ ಕಿಂಗ್ಡಮ್ಗೆ ಎಂಡ್ ಆಗ್ತದೆ. ನಾವು ಟೋಟಲ್ 5 ಕಿಂಗ್ಡಮ್ ನೋಡ್ತೀವಿ. ಏನು ಪ್ರಾಣಿ ಸಾಮ್ರಾಜ್ಯ, ಸಸ್ಯ ಸಾಮ್ರಾಜ್ಯ, ಮೊನೇರಾ, ಪ್ರೊಟಿಸ್ಟಾ ಅಂತ ಸುಮಾರು 5 ರೀತಿಯಾಗಿರುವಂಥ ನಾವು ಕಿಂಗ್ಡಮ್ಗಳನ್ನು ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ಮೂಲದ ಯಾವುದು ಅಂತ ಕೇಳ್ತಾನೆ, ಅದೇ ಪ್ರಭೇದ ಅಂತ ನೀವು ನೆನ್ಪಿಟ್ಕೋಬೇಕು. ಹೂವಿನಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳನ್ನು ಉತ್ಪಾದಿಸುವ ರಚನೆಗಳು ಯಾವುದು ಅಂತ ಕೇಳ್ತಾನೆ. ಸೊ ಇಲ್ಲಿ ಫ್ಲವರಲ್ಲಿ ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ಗಳು ಅಂತ ನೋಡ್ತೀವಿ. ಸೊ ಫ್ಲವರ್ ಸಹಿತ ಒಂದು ಸಂತಾನೋತ್ಪತ್ತಿ ಮುಖಾಂತರನೇ, ಏನು ಸಸ್ಯಗಳು ಸಹಿತ ಸಂತಾನೋತ್ಪತ್ತಿ ಮುಖಾಂತರನೇ ಏನಾಗ್ತವೆ ಇಲ್ಲಿ ಏನು ನಾವು ಜೀವ ವಿಕಾಸ ಆಗೋದು, ಸೆಲ್ ಡಿವಿಷನ್ ಆಗೋದು ಅಂತ ಅಬ್ಸರ್ವ್ ಮಾಡ್ತೀವಿ. ಬಟ್ ಆದರೆ ಇಲ್ಲಿ ಈ ಬೇರೆ ಬೇರೆ ಜೀವಿಗಳು ಈ ಹೆಣ್ಣು ಮತ್ತು ಗಂಡಲ್ಲಿರುವಂಥ ಎರಡು ಏನು ಈ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಲಿಂಗಾಣುಗಳು ತಂದು ಒಟ್ಟಿಗೆ ಕೂಡಿಸಿದಾಗ ಅವೆರಡು ಕೂಡಿ ನಮಗೇನಾಗ್ತದೆ ಮತ್ತೊಂದು ಹೊಸ ಜೀವಿಗಳು ಶುರುವಾಗೋದು ಅಬ್ಸರ್ವ್ ಮಾಡ್ತೀವಿ. ಸಾಮಾನ್ಯವಾಗಿ ಒಂದು ಸಸ್ಯದ ರೀಪ್ರೊಡಕ್ಟಿವ್ ಆರ್ಗನ್ ಬಂದಾಗ ಫ್ಲವರ್, ಹೂವಿನಿಂದನೇ ಅಲ್ಲಿ ಏನಾಗ್ತದೆ ರೀಪ್ರೊಡಕ್ಟಿವ್ ಅನ್ನೋದು ಸ್ಟಾರ್ಟ್ ಆಗ್ತದೆ. ಈ ಹೂವಲ್ಲಿ ಸ್ಟೆಮೆನ್ ಅಂತ ಒಂದು ಪಾರ್ಟ್ ಇರ್ತದೆ. ಈ ಸ್ಟೆಮೆನ್ ಅಂತ ನಾವು ಕನ್ನಡದಲ್ಲಿ ಇದನ್ನು ಕೇಸರ ಅಂತ ಕರಿತೀವಿ. ಏನು ಕೇಸರ. ಈ ಕೇಸರ ಅನ್ನೋದನ್ನು ನಾವು ಸ್ಟೆಮೆನ್ ಅಂತ ಕರಿತೀವಿ. ಸ್ಟೆಮೆನ್ ಅಂದರೆ ಇಲ್ಲೇನು ಸಣ್ಣ ಸಣ್ಣ ಕಾಣುತ್ತೆ ನೋಡ್ರಿ, ಇವಾಗ ನಾವು ಸ್ಟೆಮೆನ್ಗಳು ಇವೆರಡು. ಆಂಥರ್ ಮತ್ತು ಫಿಲಮೆಂಟ್ ಅಂದರೆ ಈ ರೀತಿ ಒಂದು ಕಡ್ಡಿ ರೂಪದೊಂದು ಫಿಲಮೆಂಟ್ ಅಂತ ಕರಿತೀವಿ. ಮೇಲಂತ ನಮ್ಮ ಕನ್ನಡದಲ್ಲಿ ನಮ್ಮ ಮಾನವನಿಗೆ ಬಂದಾಗ ವೀರ್ಯ ಕಣಗಳು ಅಂತ ನಾವು ಹೆಂಗೆ ನೋಡ್ತೀವಲ್ಲ, ಹಂಗೆ ಆಂಥರ್ಗಳನ್ನು ನಾವು ವೀರ್ಯ ಕಣಗಳಿಗೆ ಕಂಪ್ಯಾರಿಸನ್ ಮಾಡ್ತೀವಿ, ಸ್ಟೆಮೆನ್ಸ್ ಅಂತ ಕರಿತೀವಿ. ಇನ್ನು ಹೆಣ್ಣು ಮಕ್ಕಳಲ್ಲಿ ಅಂಡಾಶಯ, ಓವರಿ ಅಥವಾ ಅಂಡಾಶಯ ಅಂತ ಕರಿತೀವಲ್ಲ, ಇದನ್ನು ನಾವು ಅಂಡಾಶಯ ಅಂತ ಕರಿತೀವಿ. ಇದನ್ನು ನಾವು ಪಿಸ್ಟಿಲ್ ಅಥವಾ ಪಿಸ್ಟಲ್ ಅಂತ ಕರಿತೀವಿ. ಈ ಪಿಸ್ಟಲನ್ನೇ ಓವರ್ಗೆ ಕಂಪ್ಯಾರಿಸನ್ ಮಾಡ್ತೀವಿ. ಟೋಟಲ್ ಇಲ್ಲಿಂದ ಈ ಚಿತ್ರ ನಮ್ಮ ಅಬ್ಸರ್ವ್ ಮಾಡಿರಿ, ನನ್ನ ಪೆನ್ ಅಬ್ಸರ್ವ್ ಮಾಡಬೇಕು. ಇಲ್ಲಿಂದ ಇಲ್ಲಿವರೆಗೆ ಓವರಾಲ್ ಆಗಿದೆ ನಾವು ಪಿಸ್ಟಿಲ್ ಅಂತ ಕರಿತೀವಿ. ಈ ಓವರಿಯಲ್ಲಿ ಈ ಆಂಥರ್ ಅಂದರೆ ಇಲ್ಲ ಸಣ್ಣ ಕಣ ಐತಲ್ಲ, ಇದರೊಳಗೆ ಬಂದು ಇವೆರಡು ಇಲ್ಲಿ ಬಂದು ಏನಾಗ್ತವೆ ಕೂಡಿ ರೀಪ್ರೊಡಕ್ಷನ್ ಸ್ಟಾರ್ಟ್ ಆಗಿ ಮತ್ತೆ ಹೊಸ ಬೀಜಗಳು ಹೊಸ ಸಸ್ಯಗಳು ತಯಾರಾಗೋದನ್ನು ಅಬ್ಸರ್ವ್ ಮಾಡ್ತೀವಿ. ಹಾಗಾಗಿ ಈ ಪಿಸ್ಟಿಲ್ ಐತಲ್ಲ ಇದನ್ನು ನಾವು ಶಲಾಕೆ ಅಂತ ಕರಿತೀವಿ. ಈ ಸ್ಟೆಮನ್ ಐತಲ್ಲ ಇದನ್ನು ನಾವು ಕೇಸರ ಅಂತ ಕರಿತೀವಿ. ಕನ್ನಡದಲ್ಲಿ ಇದನ್ನು ನಾವು ಕೇಸರ, ಇದನ್ನು ನಾವು ಶಲಾಕೆ. ಸೊ ಇವು ಏನು ಮಾಡೋಕ್ಕಾಗಲ್ಲ ರೀ, ಬಯಾಲಜಿ ಟರ್ಮು ಇಂಗ್ಲೀಷಲ್ಲಿ ಈಸಿ ಆಗ್ತವೆ, ಕನ್ನಡದಲ್ಲಿ ಸ್ವಲ್ಪ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗ್ತದೆ, ಏನು ಮಾಡೋಕ್ಕಾಗಲ್ಲ, ನೆನ್ಪಿಟ್ಕೊಳ್ಳಿ. ಈ ಸ್ಟೆಮನ್ ಅಂದರೆ ಕೇಸರ, ಪಿಸ್ಟಿಲ್ ಅಂದರೆ ಶಲಾಕೆ. ಸೊ ಸ್ಟೆಮನ್ ಅನ್ನೋದು ಒಂದು ಗಂಡು ಲಿಂಗಾಣು, ಆ ಪಿಸ್ಟಿಲ್ ಅನ್ನೋದು ಒಂದು ಹೆಣ್ಣು ಲಿಂಗಾಣು. ಇಲ್ಲಿ ನಮಗೆ ಹೂವಿನಲ್ಲಿ ಗಂಡು ಮತ್ತು ಹೆಣ್ಣು ಎರಡು ಕ್ರಮವಾಗಿ ಕೇಳ್ತಾನೆ. ಫಸ್ಟ್ ಗಂಡು ಬೇಕಂತೆ, ಆಮೇಲೆ ಹೆಣ್ಣು ಬೇಕಂತೆ. ಹಾಗಾಗಿ ಫಸ್ಟ್ ಕೇಸರ ಇರಬೇಕು. ಕೇಸರ ಐತಿ, ಶಲಾಕೆ ಅಲ್ಲ, ಇದು ರಾಂಗ್ ಆನ್ಸರು. ಮತ್ತು ಆದರೆ ಹೆಣ್ಣಲ್ಲಿರುವಂಥ ಒಂದು ಹೆಣ್ಣು ಲಿಂಗಾಣನ್ನು ನಾವು ಶಲಾಕೆ ಅಂತ ಕರಿತೀವಿ. ಇಲ್ಲಿ ಕೇಸರಿದೆ, ಪರಾಗ ಅಲ್ಲ, ಕೇಸರಿದೆ, ಅಂಡಾಶಯ ಅಲ್ಲ, ಕೇಸರಿದೆ ಶಲಾಕೆ ನಳಿಕೆ ಅಂತಿದೆ. ಈ ನಳಿಕೆ ಅಂತಲೂ ಕೊಡ್ಬೋದು ಅಥವಾ ಅಂಡಾಶಯ ಅಂತಲೇ ನಮಗೆ ಬೆಸ್ಟ್ ಆನ್ಸರ್ ಆಗ್ತದೆ. ಸೊ ಸರಿಯಾದ ಉತ್ತರ ಕೇಸರ ಮತ್ತು ಅಂಡಾಶಯ ಅನ್ನೋದು ಸರಿಯಾದ ಉತ್ತರ, ನೆನ್ಪಿಟ್ಕೋಬೇಕು. ಸಸ್ಯ ಜೀವಕೋಶವನ್ನು ಸುತ್ತುವರೆದಿರುವ ಗಡುಸಾದ ಹೊರ ರಚನೆ ಯಾವುದು ಅಂತಿದೆ. ಇಮ್ಯಾಜಿನ್ ಇದೊಂದು ಸೆಲ್ ಇದೆ ಅಂತೆ. ಎಂಥ ಸೆಲ್ ಇದು? ಪ್ಲಾಂಟ್ ಸೆಲ್ ಇದೆ ಅಂತೆ. ಈ ಪ್ಲಾಂಟ್ ಸೆಲ್ಲು ಹೊರಗಡೆ ಇರುವಂಥ ಹಾರ್ಡ್ ಆಗಿರುವಂಥ ಮಟೀರಿಯಲ್, ಈ ಹಾರ್ಡ್ ಆಗಿರುವಂಥ ಸಬ್ಸ್ಟೆನ್ಸ್ ಯಾವುದು ಅಂತ ಕೇಳ್ತಾನೆ. ಗೊತ್ತು ನಿಮಗೆ, ಇದನ್ನು ನಾವು ಕೋಶ ಭಿತ್ತಿ ಅಂತ ಕರಿತೀವಿ. ಯಾವ ಭಿತ್ತಿ? ಕೋಶ ಭಿತ್ತಿ, ಸೆಲ್ ವಾಲ್ ಏನಂತ ಕರಿತೀವಿ? ಸೆಲ್ ವಾಲ್. ಸೊ ಸೆಲ್ ವಾಲ್ ಒಳಗಡೆ ಒಂದು ಪೊರೆ ಇರ್ತದೆ, ನಾವು ಸೆಲ್ ಮೆಂಬ್ರೇನ್ ಅಂತ ಇರ್ತೀವಿ.
ಬಟ್ ಸೆಲ್ ಮೆಂಬ್ರೇನ್ ಎರಡರಲ್ಲಿದೆ, ಪ್ರಾಣಿ ಮತ್ತು ಸಸ್ಯ ಎರಡು ಜೀವಕೋಶದಲ್ಲಿದೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಆ ವ್ಯಕ್ತಿ ಸಸ್ಯ ಜೀವಕೋಶವನ್ನು ಅಂತ ಕೇಳ್ತಾನೆ, ಓನ್ಲಿ ಪ್ಲಾಂಟ್ ಸೆಲ್ಲನ್ನೇ ಅಂತ ವರ್ಡ್ ಯೂಸ್ ಮಾಡ್ತಾ ಇದ್ದಾನೆ. ಪ್ಲಾಸ್ಮಾ ಪೊರೆ ಎರಡರಲ್ಲಿದೆ, ಸಸ್ಯ ಮತ್ತು ಪ್ರಾಣಿಯಲ್ಲಿದೆ. ಕೋಶ ಪೊರೆ ಎರಡರಲ್ಲಿದೆ, ಹೌದಲ್ಲ. ಟೋನೋಪ್ಲಾಸ್ಟ್ ಇದು ವ್ಯಾಕ್ಯೂಲ್ಸ್ ಅಲ್ಲಿ ಕಂಡು ಬರ್ತೈತಿ, ಇದು ಸಹಿತ ಆಲ್ಮೋಸ್ಟ್ ಸಸ್ಯದಲ್ಲಿದೆ, ಕನ್ಫ್ಯೂಸ್ ಮಾಡ್ತಾ ಇದ್ದಾನೆ. ಬಟ್ ಟೋನೋಪ್ಲಾಸ್ಟ್ನದು ಹಾರ್ಡ್ ಇರಲ್ಲ, ಬಟ್ ನಮ್ಗೆ ಹಾರ್ಡ್ ಗಡಸಾಗಿರುವಂಥ ಪೊರೆ ಅಂತ ಕೇಳ್ತಾನೆ. ಹಂಗಾಗಿ ಕೋಶ ಭಿತ್ತಿ, ಸೆಲ್ ವಾಲ್, ಈ ಔಟರ್ ಮೆಂಬ್ರೇನ್ ಐತಲ್ಲ ಇದನ್ನು ನಾವು ಸೆಲ್ ವಾಲ್ ಅಂತ ಕರಿತೀವಿ. ಈ ವಾಲೇ ಸಸ್ಯದಲ್ಲಿರುವಂಥ ಒಂದು ಹಾರ್ಡ್ ಆಗಿರುವಂಥ ರಿಜಿಡ್ ಆಗಿರುವಂಥ ಒಂದು ಪಾರ್ಟ್. ಹಂಗಾಗಿ ಇದನ್ನು ನಾವು ಕೋಶ ಭಿತ್ತಿ ಅಂತ ನಾವು ಕರಿತೀವಿ. ಎಸ್, ದಟ್ಸ್ ಆಲ್. 25 ಕ್ವಶನ್ ಮುಗೀತು. ಸೊ 2022 GPSR ಎಕ್ಸಾಮ್ದಲ್ಲಿ ಸೈನ್ಸ್ ಮೆಥಡಾಲಜಿಯಲ್ಲಿ 50 ಕ್ವಶನ್ಸಲ್ಲಿ 25 ಮ್ಯಾಥ್ಸು 25 ಸೈನ್ಸ್ ಇರ್ತಾವಲ್ಲ, ಸೈನ್ಸ್ ಈ ರೀತಿ ಇದ್ದವು. ಕೆಲವೊಂದು ಈಸಿ ಇದ್ದವು, ಕೆಲವೊಂದು ಸ್ವಲ್ಪ ಟಫ್ ಆಗಿದ್ದವು. ಮಾಡ್ಕೊಳ್ಳೇಬೇಕು, ಯಾಕಂದರೆ ಎಕ್ಸಾಮ್ ಕಾಂಪಿಟೇಷನ್ ಜಾಸ್ತಿ ಇದೆ. ನಿಮ್ಮನ್ನು ರೇಸಿಂದ ಹೊರಗಬೇಕಂತೇಳಿ ಸ್ವಲ್ಪ ಟಫ್ ಮಾಡುವಂಥ ಪ್ರಯತ್ನ ಮಾಡ್ತಾನೆ. ಬಟ್ ಯಾವುದೇ ಕಾರಣಕ್ಕೂ ಯಾವುದು ಮಿಸ್ ಮಾಡ್ಕೋಬೇಡ್ರಿ. ಹಳೆ ಕ್ವಶನ್ ಪೇಪರ್ಸ್ನ ಭಾಳ ಇಂಪಾರ್ಟೆಂಟು. ಸೊ ಇವತ್ತಿನ ಈ ಸೀರೀಸಿಂದ ನಾನು ಮುಂಬರೋ ದಿನಗಳಲ್ಲಿ ಇನ್ನೂ ಉಳಿದ GPSR ಪೇಪರ್ಗಳನ್ನು ಸಾಲ್ವ್ ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಅನುಕೂಲ ಆಗಲಿ. ಸೊ ನನಗಿರುವಂಥ ನಾಲೆಜ್ ಆಧಾರದ ಮೇಲೆ, ನನಗಿರುವಂಥ ತಿಳುವಳಿಕೆ ಆಧಾರದ ಮೇಲೆ ನಾನು ಆನ್ಸರನ್ನು ಮಾಡಿದ್ದೀನಿ. ಆ ಎಲ್ಲ ಆನ್ಸರ್ಗಳು ಸರಿಯಾಗಿದ್ದಾವೆ. ನೀವು ಒಂದ್ಸಲ ಅದು ಜಸ್ಟಿಫಿಕೇಷನ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಇನ್ನೂ ಏನೇನು ಕಮ್ಮಿ ಆಗಿದೆ ಅದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಮಾಡ್ಕೊಳ್ಳಿ. ಒಂದು ಕ್ವಶನ್ ಬಂತು ಅಂದರೆ ಅದರ ಸುತ್ತಮುತ್ತ 360 ಡಿಗ್ರಿಯಲ್ಲಿ ನೀವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೇಕು. ಈಗ ನವೀಕರಿಸಲಾಗದ ಇಂಧನಗಳ ಬಗ್ಗೆ ಕೇಳ್ತಾನೆ ಅಂತಂದರೆ ಅದು ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ನಿಮಗೆ ಥಿಯರಿಯಲ್ಲಿ ಕೇಳ್ತಾನೆ ಮತ್ತೆ ಏನಂತೇಳಿ, ನವೀಕರಿಸಲಾಗುವ ಮತ್ತು ನವೀಕರಿಸಲಾಗದ ಇಂಧನಗಳಿಗೆ 2 ವ್ಯತ್ಯಾಸಗಳನ್ನು ಬರೀರಿ, ಒಂದೆರಡು ಎಕ್ಸಾಂಪಲ್ ಕೊಡ್ರಿ ಅಂತ ಕೇಳ್ತಾನೆ. ಅವಾಗ ಡಿಫ್ರೆನ್ಸಸ್ ಬರಿಬೇಕು. ನಾವು ಪೆನ್ಲಿಂದ ಬರೆದಿರ್ತದೆ, ಅವ ಟಿಕ್ ಹಾಕೋದಿಲ್ಲ, ಬರಿಬೇಕಾಗ್ತದೆ ನಾವು. ಸೊ ಹಂಗೆ ಪ್ರತಿಯೊಂದಕ್ಕೂ ಸಹಿತ ನೀವು ಥಿಯರಿ ರೂಪದಲ್ಲಿ ಅಬ್ಸರ್ವೇಷನ್ ಮಾಡ್ಕೊಳ್ಳಿ. ಥಿಯರಿ ರೂಪದಲ್ಲಿ ಸಸ್ಯದ ಸಂತಾನೋತ್ಪತ್ತಿಯ ಒಂದು ಕ್ರಿಯೆಯನ್ನು ಒಂದು 4 ವಾಕ್ಯಗಳಲ್ಲಿ ವಿವರಿಸ್ರಿ ಅಂತ ಕೇಳ್ಬೋದು ನಿಮಗೆ. ಅವಾಗ ಇಲ್ಲಿ ಗಂಡು ಲಿಂಗಾಣು ಯಾವುದು, ಹೆಣ್ಣು ಲಿಂಗಾಣು ಯಾವುದು, ಈ ರೀತಿ ನಮಗೆ ಕೇಳ್ತಾನೆ. ಮೆಟಲ್ ಮತ್ತು ನಾನ್ ಮೆಟಲ್ಗಿರುವಂಥ 4 ವ್ಯತ್ಯಾಸಗಳನ್ನು ಬರೀರಿ ಅಂತ ಕೇಳ್ತಾನೆ. ಅವಾಗ ನೀವು ಬರಿಬೇಕಾಗ್ತದೆ. ಕೇವಲ ಆ ಲೋಹದ 4 ಲಕ್ಷಣಗಳನ್ನು ಬರೀರಿ ಅಂತ ಕೇಳ್ಬೋದು. ಏನು ಬೇಕಾದರೂ ಕೇಳ್ಬೋದು ನಮಗೆ. ಹಾಗಾಗಿ ಎಲ್ಲಕ್ಕೂ ನೀವು ರೆಡಿಯಾಗಿರ್ರಿ. ಅಬ್ಸರ್ವ್ ಮಾಡ್ತೀರಿ ನನ್ನ ಚಾನಲನ್ನು. ಸೈನ್ಸ್ ಅಡ್ಡಾ ಅಂತ ಚಾನಲ್ ಇದೆ, ಶಿವ ಸೈನ್ಸ್ ಅಡ್ಡಾ ಅಥವಾ SB ಶಿವರಾಜ್ ಬುಜ್ಜಿ ಸೈನ್ಸ್ ಅಡ್ಡಾ ಅಂತೇಳಿ. ಇದನ್ನು ನೀವು ನೋಡ್ತೀರಿ. ಇನ್ನು ಮುಂಬರೋ ದಿನಗಳಲ್ಲಿ ಇನ್ನೂ ಕೆಲವೊಂದು ಪೇಪರ್ಸನ್ನು ನಾನು ಸಾಲ್ವ್ ಮಾಡ್ತಾ ಹೋಗ್ತಿರ್ತೀನಿ. ಸೊ ನಮ್ಮ ಕ್ಲಾಸಸ್ ನಿಮಗೆ ಲೈಕ್ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೇರೆಯವ್ರ ಜೊತೆ ಹಂಚ್ಕೊಳ್ತಾ ವೀಡಿಯೋಗಳನ್ನು ನೋಡಿರಿ. ಇನ್ನು ಮುಂಬರೋ ದಿನಗಳು ನಿರೀಕ್ಷೆ ಮಾಡಿ. ಇನ್ನೂ ಕೆಲವೊಂದು ಪೇಪರ್ಸ್ಗಳನ್ನ ನಾನು ಅಬ್ಸರ್ವ್ ಮಾಡ್ತಿರ್ತೀನಿ. ನಿಮ್ಮ ಕಡೆ ಯಾವುದಾದ್ರೂ ಹಳೆ ಪೇಪರ್ಸ್ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ನನ್ನ ಒಳಗಡೆ ಲಿಂಕ್ ಕೊಟ್ಟಿದ್ದೀನಿ. ವಾಟ್ಸಪ್ ಗ್ರೂಪ್ ಇದೆ. ಆ ವಾಟ್ಸಪ್ ಗ್ರೂಪಲ್ಲಿ ನಿಮ್ಮ ಕಡೆ ಪೇಪರ್ಸ್ ಇದ್ದರೆ ನನಗೆ ಹಾಕಿ. ಮಾಡೆಲ್ ಪೇಪರ್ ಇದ್ದರೆ ಹಾಕಿರಿ, ಅಥವಾ ಯಾವುದಾದ್ರು ಎಕ್ಸಾಮ್ ನಡೆದಂಥ ಪೇಪರ್ ಇದ್ದರೆ ಹಾಕಿರಿ. ಸರ್ ಈ ಪೇಪರ್ ನನಗೆ ಸಾಲ್ವ್ ಮಾಡಿಕೊಡ್ರಿ ಅಂತ ನನಗೆ ಪೇಪರ್ ಹಾಕಿರಿ, ನಾನು ನಿಮಗೆ ಸಾಲ್ವ್ ಮಾಡಿ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಸ್ಟೇ ಟ್ಯೂನ್ ಇನ್ ಟು ಮೈ ಚಾನಲ್ ಸೈನ್ಸ್ ಅಡ್ಡಾ.